ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮನಿ ಸೇವಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು. ಏನಂತ ಹೇಳಿದರೆ, ಅಕ್ಕ ನೀವು ಬರೇ ಬ್ಯೂಟಿ ಟಿಪ್ಸ್ ಎಲ್ಲ ಮಾಡುವ ಅದ್ರ ಬದಲು ಮನಿ ಸೇವಿಂಗ್ ಕೂಡ ಹೇಳಿಕೊಡಿ ಹೆಣ್ಣು ಮಕ್ಕಳಿಗೆ. ತುಂಬ ಜನ ಗೃಹಿಣಿಯರಿಗೆ ಇದು ಹೆಲ್ಪ್ ಆಗ್ತದೆ. ನಮಗೆ ಏನು ಮಾಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ನಮಗೆ ಒಂದು ಮಕ್ಕಳದು ಅಡ್ಮಿಷನ್ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತಾ ಉಂಟು. ಯಾಕಂದರೆ ನಮ್ಮ ಹತ್ರ ಹಣ ಉಳಿತಾನೇ ಇಲ್ಲ. ಅಂಥವರಿಗೋಸ್ಕರ ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ಅಂತ ಹೇಳ್ಕೊಂಡು ಹೇಳಿದರು. ಅಂಥವರಿಗೋಸ್ಕರ, ನಮ್ಮಂಥ ಗೃಹಿಣಿಯವರಿಗೋಸ್ಕರನೇ ನಾನು ಈ ಹಣ ಸೇವಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ವಿಡಿಯೋ ಗಂಡಸರು ನೋಡಬಾರ್ದು ಅಂತ ಹೇಳ್ಕೊಂಡು ಏನೂ ಇಲ್ಲ, ಗಂಡಸರು ಕೂಡ ನೋಡ್ಬೋದು. ಯಾಕಂತ ಹೇಳಿದ್ರೆ ಕೆಲವರು ಗಂಡಸರಿಗೂ ಕೂಡ ₹1 ಸೇವಿಂಗ್ ಮಾಡುವ ಬುದ್ಧಿ ಇರುವುದಿಲ್ಲ. ಅಂಥವರು ಕೂಡ ಈ ವಿಡಿಯೋನನ್ನು ನೋಡ್ಬೋದು. ಮತ್ತು ಕೆಲವರು ಗಂಡಸರು ಉಂಟಲ್ಲ, ದುಡ್ದಿದ್ದೆಲ್ಲ ಹಣ ತಗೊಬಂದು ಹೆಂಡತಿಯ ಕೈಗೆ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮನೆ ಖರ್ಚು ನೋಡ್ಕೊಳ್ಳಿಕ್ಕೆ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಹೆಣ್ಣು ಮಕ್ಕಳಿಂದನೇ ಗಂಡಸರಿಗೆ ಕೂಡ ಹಣ ಸೇವಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಂಥವರಿಗೂ ಎಲ್ಲರೂ ಈ ವಿಡಿಯೋನನ್ನು ನೋಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇವಾಗ ನಾನು ಹೇಳೋದೇನಂತ ಹೇಳಿದ್ರೆ, ಮನಿ ಸೇವಿಂಗ್ ಮಾಡೋದು ಅದು ಒಂದು ಕಲೆ ಆಯ್ತಾ. ಹೆಣ್ಣು ಮಕ್ಕಳಿಗೆ ನಾವು ಹೇಗೆ ಅಡಿಗೆ ಮಾಡ್ತೇವೆ, ಮನೆಯೆಲ್ಲ ಹೇಗೆ ಶುದ್ಧ ಕ್ಲೀನಾಗಿ ಇಟ್ಕೊಳ್ತೇವೆ ನೋಡಿ, ಅದೇ ರೀತಿಯಲ್ಲಿ ನಾವು ಹಣ ಸೇವಿಂಗ್ ಮಾಡೋದು ಕೂಡ ಒಂದು ಕಲೆ. ನಿಮಗೆ ಎಷ್ಟೇ ಸಂಬಳ ಇರಲಿ, ನಿಮಗೆ ಇರಲಿ ಅಥವಾ ನಿಮ್ಮ ಗಂಡನಿಗೆ ಇರಲಿ, ಎಷ್ಟೇ ಸಂಬಳ ಇರಲಿ, ಆ ಸಂಬಳದಲ್ಲಿ ಸ್ವಲ್ಪ ಪಟ್ಟಾದರೂ ಹಣವನ್ನು ಸೇವಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ. ಈ ಟ್ರಿಕ್ ಯೂಸ್ ಮಾಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮಗೆ ಯಾವ ವಿಷಯದಲ್ಲಿ ಕೂಡ ಸಮಸ್ಯೆ ಬರುವುದಿಲ್ಲ. ಒಂದು ವೇಳೆ ಅಕಸ್ಮಾತ್ ನಿಮ್ಮ ಗಂಡನಿಗೆ ಕೆಲಸ ಹೋಯಿತು ಅಂತ ಹೇಳ್ಕೊಂಡು ಆದರೂ ಕೂಡ 1-2 ತಿಂಗಳು ನೀವು ಆರಾಮಾಗಿ, ಅಂದರೆ ನೀವು ಹಣ ಸೇವಿಂಗ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಆ ಹಣದಿಂದ 2 ತಿಂಗಳು ಆರಾಮಾಗಿ ಜೀವನ ಮಾಡ್ಬೋದು. 2 ತಿಂಗಳಲ್ಲಿ ಅವರಿಗೆ ಬೇರೆ ಕೆಲಸ ಸಿಗ್ತದಲ್ಲ, ಆವಾಗ ಅವರು ಬೇರೆ ಕೆಲಸಕ್ಕೆ ಹೋಗ್ತಾರೆ. ಅವರು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ಬೇರೆಯವರ ಹತ್ರ ಕೈ ಚಾಚುವ ಪರಿಸ್ಥಿತಿ ಬರಬಾರ್ದಲ್ಲ. ಆ ಕಾರಣ ಇವಾಗ ತುಂಬ ಜನ ನನಗೆ ಕಮೆಂಟ್ ಮಾಡ್ಬೋದು. ಏನಂತ ಹೇಳಿದರೆ, ನಿಮಗೆ ಯೂಟ್ಯೂಬ್ ಚಾನಲ್ ಉಂಟು, ಯೂಟ್ಯೂಬಿಂದ ಹಣ ಬರ್ತದೆ, ನೀವು ಗಂಡನ ಹಣನ್ನೇ ನಂಬ್ಕೊಂಡಿಲ್ಲ, ನಿಮಗೆ ಗಂಡನ ಹಣನನ್ನು ನೀವು ಸೇವ್ ಮಾಡ್ತೀರಾ, ನಿಮ್ಮದು ಯೂಟ್ಯೂಬ್ ಹಣನನ್ನು ಸೇವ್ ಮಾಡ್ತೀರಾ ಅಂತ ಹೇಳ್ಕೊಂಡು ಹೇಳಿದರು ಆಯಿತಾ. ಅಂಥವ್ರಿಗೆ ನಾನು ಎಂತ ಹೇಳಬೇಕು ಅಂತ ಹೇಳಿದರೆ, ಹೌದು ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರ್ತದೆ, ಹೌದು, ಆದರೆ ನನಗೆ ಜಾಸ್ತಿ ಪೇಮೆಂಟ್ ಬರೋದಿಲ್ಲ ಆಯಿತಾ. ಎಷ್ಟು ಬರ್ತದೆ ಅಂತ ಹೇಳಿದರೆ, ನನಗೆ ತಿಂಗಳಿಗೆ ಕೂಡ ಪ್ರತಿ ತಿಂಗಳು ಕೂಡ ಪೇಮೆಂಟ್ ಬರೋದಿಲ್ಲ. 2 ತಿಂಗಳಿಗೆ ಮುಂಚೆ ಬರ್ತಾಯಿತ್ತು, ಅಂದರೆ ಒಂದು 6-7 ತಿಂಗಳ ಹಿಂದೆ ಪ್ರತಿ ತಿಂಗಳು ಪೇಮೆಂಟ್ ಬರ್ತಾಯಿತ್ತು. ಇವಾಗ ಎಂತ ಆಗ್ತಾ ಇದೆ ಅಂತ ಹೇಳಿದರೆ, 2 ತಿಂಗಳಿಗೆ ಒಂದು ಪೇಮೆಂಟ್ ಬರ್ತಾ ಇದೆ, ನನಗೆ ಕರೆಕ್ಟ್ ಪೇಮೆಂಟ್ ಬರ್ತಾ ಇಲ್ಲ. ಒಂದು ಪೇಮೆಂಟ್ ಬರಬೇಕಾದ್ರೆ, ಒಂದು ತಿಂಗಳಿಗೆ ಒಂದು ಪೇಮೆಂಟ್ ಬರಬೇಕಾದ್ರೆ $100 ಆಗಬೇಕು. ನಂದು $100 ಕಂಪ್ಲೀಟ್ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾನು ಸರಿಯಾಗಿ ವಿಡಿಯೋ ಕೂಡ ಮಾಡ್ತಾ ಇಲ್ಲ. ಅದೆಲ್ಲ ದಿನಾ ವಿಡಿಯೋ ಮಾಡೋರಿಗೆ ಮತ್ತು ತುಂಬ ವ್ಯೂಸ್ ಇರ್ತದೆ ನೋಡಿ. ನೀವು ಸಬ್ಸ್ಕ್ರೈಬರ್ ಲೆಕ್ಕ ಹಾಕೊಳ್ಬೇಡಿ. ಸಬ್ಸ್ಕ್ರೈಬರ್ ತುಂಬ 10 ಲಕ್ಷ ಇದ್ರೂ ಕೂಡ 10 ಲಕ್ಷ ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ಅಲ್ಲ, ವ್ಯೂಸ್ ಲೆಕ್ಕ ಹಾಕಬೇಕು. ವ್ಯೂಸ್ ಅಲ್ಲಿ ಗೊತ್ತಾಗೋದು ನಿಮಗೆ ಸಂಬಳ ಎಷ್ಟು ಸಿಗ್ತದೆ ಅಂತ ಹೇಳ್ಕೊಂಡು. ಅದು ಕೂಡ ಎಲ್ಲ ಯೂಟ್ಯೂಬರ್ಗಳಿಗೆ ಹಣ ಸಿಗೋದಿಲ್ಲ ಆಯ್ತಾ. ನೀವು ಎಣಿಸ್ಕೊಳ್ಬೋದು ಯೂಟ್ಯೂಬರ್ಗಳೆಲ್ಲ ತುಂಬ ಹಣ ಸಂಪಾದನೆ ಮಾಡ್ತಾರಂತ. ಎಲ್ಲ ಯೂಟ್ಯೂಬರ್ಗಳಿಗೆ ಅಷ್ಟು ಹಣ ಸಿಗೋದಿಲ್ಲ. ವ್ಲಾಗ್ ಮಾಡುವವರಿಗೆ ಜಾಸ್ತಿ ಹಣ ಸಿಗ್ತದೆ. ಅದು ಕೂಡ ಯಾವ ಥರ ವ್ಲಾಗ್ ಮಾಡುವವರಿಗೆ, ಮನೆ ಕೆಲಸ ಮಾಡ್ತಾರೆ ನೋಡಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ಅಂದರೆ ಚಿಕ್ಕ ಮನೇಲಿ ಇರ್ತಾರೆ ಪಾಪ, ಅವರು ಮನೆಯಲ್ಲೇ ಎಂಥ ಊಟ ಮಾಡ್ತಾರೆ ಅದನ್ನೇ ತೋರಿಸ್ತಾರೆ. ಅಥವಾ ಅವರು ಎಲ್ಲೂ ಶಾಪಿಂಗ್ ಎಲ್ಲ ಎಲ್ಲಿಗೂ ಹೋಗೋದಿಲ್ಲ, ಹೊರಗಡೆ ಜಾಸ್ತಿ ಹೋಗೋದಿಲ್ಲ, ಒಳ್ಳೊಳ್ಳೆ ಆಹಾರ ತಿನ್ನೋದಿಲ್ಲ. ಅಂಥವರಿಗೆಲ್ಲ ಯಾರು ಕೂಡ ವ್ಯೂಸ್ ಬರೋದಿಲ್ಲ. ವ್ಯೂಸ್ ಬರಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳಿದರೆ, ಜಿಗಿಬಿಗಿ ಮನೆ ಇರಬೇಕು. ಅಂದರೆ ನೋಡಲಿಕ್ಕೆ ದೊಡ್ಡ ಮನೆ ಇರಬೇಕು, ದಿನಕ್ಕೆ ಒಂದೊಂದು ಥರ ಬಟ್ಟೆ ಹಾಕೋಬೇಕು ಆಯಿತಾ. ಅದ್ರ ಜೊತೆಗೆ ಒಂದು ತಿಂಗಳಿಗೆ ಒಂದು 3-4 ಸಲ ಆದರೂ ಹೊರಗಡೆ ತಿರುಗಾಡಿ ಬರಬೇಕು. ಇಲ್ಲ ಅಂತ ಹೇಳಿದರೆ ದಿನಾ ನಾನ್ ವೆಜ್ ಅಥವಾ ಹೋಟೆಲ್ಗೆ ಹೋಗಿ ಸರಿ ತಿಂತಾರೆ ನೋಡಿ, ಅಂಥವರಿಗೆ ಮಾತ್ರ ವ್ಯೂಸ್ ಬರೋದು. ಬಿಟ್ಟರೆ ಎಲ್ಲ ವ್ಲಾಗ್ ಚಾನಲ್ಗಳಿಗೂ ವ್ಯೂಸ್ ಬರೋದಿಲ್ಲ ಆಯಿತಾ. ಯಾಕಂತ ಹೇಳಿದರೆ ಜನರು, ನಮ್ಮ ಮನಸ್ಸು ಯಾವ ಥರ ಇದೆ ಅಂತ ಹೇಳಿದರೆ, ನಾವು ತುಂಬ ಶ್ರೀಮಂತರು ಇದ್ದಾರೆ ನೋಡಿ, ಅಂಥವ್ರದ್ದು ವಿಡಿಯೋಗಳನ್ನು ಮಾತ್ರ ನಾವು ನೋಡ್ತೇವೆ. ಬಿಟ್ಟರೆ ಬಡವ್ರದ್ದು ವಿಡಿಯೋಗಳನ್ನು ನೋಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಅವರು ಎಂತ ತೋರಿಸೋದಿಲ್ಲಲ್ಲ, ಆದ ಕಾರಣಕ್ಕೆ ಅವ್ರದ್ದು ವಿಡಿಯೋ ನೋಡಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಎಲ್ಲಿ ಹಳ್ಳ ಇದೆ ಅಲ್ಲಿಗೆ ನೀರು ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಹಾಗೆ ಶ್ರೀಮಂತರು ಏನಂತ ಹೇಳಿದರೆ, ಅವರು ಯಾವ ಥರ ಜೀವನ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತಾರೆ. ಆ ಕಾರಣಕ್ಕೆ ಎಲ್ಲ ವ್ಯೂಸ್ಗಳು ಅಲ್ಲಿಗೆ ಹೋಗ್ತದೆ. ವ್ಯೂಸ್ ಅಲ್ಲೇ ಹೋಗಿದ್ರಿಂದ ಅವರು ಒಂದು ತಿಂಗಳಿಗೆ ಕಡಿಮೆ ಅಂದರೂ 7-8 ಲಕ್ಷ ಸಂಪಾದನೆ ಮಾಡ್ತಾರೆ. ಆದರೆ ನಿಮಗೆ ಗೊತ್ತಿಲ್ಲ ಅವರು ಅಷ್ಟು ಸಂಬಳ ತಗೊಳ್ತಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿಲ್ಲ. ನಾನು ಯಾಕೆ ಈ ವಿಷಯನನ್ನು ಹೇಳಿದೆ ಅಂತ ಹೇಳಿದರೆ, ನಿಮಗೆ ಏನು ಯೂಟ್ಯೂಬಿಂದ ಹಣ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ, ಅಂಥವರಿಗೋಸ್ಕರ ಹೇಳಿದ್ದು. ನನಗೆ ಪ್ರತಿ ತಿಂಗಳು ಯೂಟ್ಯೂಬಿಂದ ಹಣ ಬರೋದಿಲ್ಲ. 2 ತಿಂಗಳಿಗೆ ಒಂದು ಸಲ ಹಣ ಬರೋದು. ಆ ಹಣವನ್ನು ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ, ನಮ್ಮ ಫ್ಯಾಮಿಲಿಗೆ ₹1 ಕೂಡ, ನಾನು ಈ ನಮ್ಮ ಫ್ಯಾಮಿಲಿ ಉಂಟಲ್ಲ, ₹1 ಕೂಡ ಖರ್ಚು ಮಾಡೋದಿಲ್ಲ. ನನಗೆ ಬರುವುದೇ ಕಡಿಮೆ ಹಣ ಆಯಿತಾ. ಕಡಿಮೆ ಹಣದಲ್ಲಿ ಎಂತ ಮಾಡ್ತೇನೆ ಅಂತ ಹೇಳಿದರೆ, ನಾನು RD ಕಟ್ತೇನೆ.
ಆಯಿತಾ, ನಿಜ ಹೇಳ್ತೇನೆ. ಒಂದು RD ಕಟ್ತೇನೆ. RD ಅಂದರೆ ನಾನು ದೊಡ್ಡ ಅಮೌಂಟಿದು RD ಕೂಡ ತಗೊಳ್ಳಿಲ್ಲ. ಯಾಕಂದರೆ ನನಗೆ ಈ ತಿಂಗಳಲ್ಲಿ ಬಂದಿದ್ದು ಪೇಮೆಂಟ್ ಉಂಟಲ್ಲ, ಮುಂದಿನ ತಿಂಗಳಲ್ಲಿ ಬರ್ತದೆ ಅಂತ ಹೇಳ್ಕೊಂಡು ಗ್ಯಾರಂಟಿ ಇಲ್ಲ. ಆದ ಕಾರಣಕ್ಕೆ ಚಿಕ್ಕ ಅಮೌಂಟಿನ RD ಕಟ್ತೇನೆ. ಅದ್ರ ಜೊತೆಗೆ ಒಂದು ಗೋಲ್ಡ್ ಸ್ಕೀಮ್ ಮಾಡಿದ್ದೇನೆ, ಅಷ್ಟೇ ಬಿಟ್ಟರೆ ಮತ್ತೆ ನಂದು ಯಾವುದು ಕೂಡ ಇಲ್ಲ. ಇದು ಯೂಟ್ಯೂಬಿಂದ ಅಷ್ಟೇ ಇರೋದು, ನನಗೆ ಮತ್ತೆ ಬೇರೆ ಎಂತ ಸಹ ಸಿಗುವುದಿಲ್ಲ. ನಾನು ನನ್ನ ಗಂಡನ ಹಣದಲ್ಲಿ ಹೇಗೆ ಉಳಿತಾಯ ಮಾಡ್ತೇನೆ ಅಂತ ಹೇಳ್ಕೊಂಡು ನಿಮಗೆ ತೋರಿಸಿಕೊಡ್ತೇನೆ. ಹೇಳಿದೆ ನೋಡಿ, ಇದು ತಪ್ಪು ಮಾಡಬಾರ್ದು. ಹೆಣ್ಣು ಮಕ್ಕಳು 5 ತಪ್ಪು ಮಾಡಿದರೆ ನಮಗೆ ಯಾವತ್ತೂ ಕೂಡ ಹಣ ಸೇವಿಂಗ್, ನೀವು ಎಷ್ಟು ಇವಾಗ ನಿಮಗೆ 30 ವರ್ಷ ಆಗಿರಲಿ, ನಿಮಗೆ 70 ವರ್ಷ ಆದರೂ ಕೂಡ ಹಣ ಸೇವಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ ಈ ತಪ್ಪುಗಳನ್ನು ನೀವು ಮಾಡಿದರೆ. ಒಂದು ವೇಳೆ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರೆ ಮಾತ್ರ, ಒಂದು ವೇಳೆ ನೀವು ಶ್ರೀಮಂತರಾಗಿದ್ದರೆ, ನಿಮ್ಮ ಗಂಡ ಲಕ್ಷ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಮಗೆ ಈ ವಿಡಿಯೋ ಅಲ್ಲ. ಇವಾಗ ಮೊದಲನೇ ವಿಷಯ ಯಾವುದು ಅಂತ ಹೇಳಿದರೆ, ನಮ್ಮ ಹೆಣ್ಣು ಮಕ್ಕಳಲ್ಲಿ ಒಂದು ಮನೋಭಾವನೆ ಉಂಟು, ಅಂದರೆ ಗೃಹಿಣಿಯರಲ್ಲಿ. ನಾವು ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗುದಿಲ್ಲಲ್ಲ, ಗಂಡಸರು ಕೆಲಸಕ್ಕೆ ಹೋಗೋದು, ಅವರೇ ಹಣ ಸೇವಿಂಗ್ ಮಾಡಲಿ, ನಾವು ಯಾಕೆ ಹಣ ಸೇವಿಂಗ್ ಮಾಡಬೇಕು ಅಂತ ಹೇಳ್ಕೊಂಡು ಒಂದು. ಎರಡನೇದು ಏನಂತ ಹೇಳಿದರೆ, ಲೆಕ್ಕಾಚಾರ ಕೂಡ ಹಾಗೆ. ಅಂದರೆ ಪ್ರತಿ ತಿಂಗಳು ದಿನಸಿ, ಬಾಡಿಗೆ, ಮಕ್ಕಳದು ಕರೆಂಟ್ ಬಿಲ್ಲು, ಮಕ್ಕಳದು ಸ್ಕೂಲ್ ಫೀಸು, ಪ್ರತಿಯೊಂದು ಕೇಬಲ್ಲು, ಇದು ಮತ್ತು ಮೊಬೈಲ್ದು ಎಲ್ಲ ಪ್ರತಿಯೊಂದು ಗಂಡಸರೇ ನೋಡಲಿ, ನಾವು ಯಾಕೆ ನೋಡಬೇಕು ಅಂತ ಹೇಳ್ಕೊಂಡು ಇರ್ತದೆ ನೋಡಿ. ಅಂಥ ಮನೋಭಾವನೆ ನಿಮ್ಮ ಮನಸ್ಸಲ್ಲಿ ಇದ್ದರೆ ಉಂಟಲ್ಲ, ಅದನ್ನು ದಯವಿಟ್ಟು ತೆಗೆದುಹಾಕಿ. ಏನೆಲ್ಲ ಬೇಕು ನೋಡಿ, ಐಟಮ್ಗೆ ಎಷ್ಟೆಲ್ಲ ಖರ್ಚಾಗ್ತದೆ, ನಮಗೆ ಏನೆಲ್ಲ ಖರ್ಚು ಉಂಟು ನೋಡಿ, ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ಕೊಂಡು ಗಂಡಸರಿಗೆ ಹೇಳಿ. ಆಗ ಅವರು ಕೂಡ ಹಾಗೆ, ಅವರಿಗೆ ನಿಮಗೆ ಉಂಟಲ್ಲ ಗಂಡಸರ ಕೈಯಿಂದ ಹಣ ಹೋಗ್ತಾ ಇರುವಾಗ ನಿಮಗೆ ಅದ್ರದ್ದು ಬೆಲೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ, ಹೇಗೋ ಅವರು ಗಂಡಸರು ಖರ್ಚು ಮಾಡ್ತಾರಲ್ಲ, ಮಾಡಲಿ ಬಿಡಿ ಅಂತ ಹೇಳ್ಕೊಂಡು ಬಿಟ್ಟು ಬಿಡ್ತೇವೆ. ಅದೇ ಹಣ ನಮ್ಮ ಕೈಯಲ್ಲಿದ್ದರೆ, ಅಂದರೆ ಅವರು ಸಂಪಾದನೆ ಮಾಡಿದ್ದು ಹಣ ನಮ್ಮ ಕೈಯಲ್ಲಿದ್ದರೆ ನಮ್ಗೆ ಎಣಿಸ್ತದೆ, ಯಾಕೆ ಬೇಕಾ ಇದೆಲ್ಲ ಖರ್ಚು, ಎಕ್ಸ್ಟ್ರಾ ಖರ್ಚೆಲ್ಲ ಬೇಕಾ ಅಂತ ಹೇಳ್ಕೊಂಡು ಎಣಿಸ್ತದೆ. ಆದ ಕಾರಣಕ್ಕೆ ಹೇಳೋದು, ನೀವು ಗಂಡಸರ ಹತ್ರ ಹೇಳಿ, ನೀವು ಕೆಲಸ ಮಾಡಿ ಬನ್ನಿ, ನಾನು ಮನೆದೆಲ್ಲ ನಾನು ಮೇಂಟೈನ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿ. ಆವಾಗ ಗಂಡಸರು ಒಪ್ಕೊಳ್ತಾರೆ. ಕೆಲವರು ಗಂಡಸರು ಒಪ್ಕೊಳ್ದೇ ಇರ್ಬೋದು, ಆದರೆ ತುಂಬ ಜನ ಗಂಡಸರು ಒಪ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಕೂಡ ಹಾಗೆ ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇರ್ತಾರಲ್ವ ಅಂತ ಹೇಳ್ಕೊಂಡು, ಇನ್ನಾದರೂ ಹಣ ಸೇವಿಂಗ್ ಮಾಡ್ಬೋದು ಅಂತ ಹೇಳ್ಕೊಂಡು ಹೆಂಡತಿಗೆ ಕೆಲವರು ಕೊಡ್ತಾರೆ, ಕೆಲವರು ಇವಾಗ ನಿಮಗೆ ಉಂಟಲ್ಲ, ಇಡೀ ತಿಂಗಳ ಖರ್ಚನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ. ನೀವು ಫಸ್ಟು ಎಂಥ ಕೆಲಸ ಮಾಡಬೇಕು ಅಂತ ಹೇಳಿದರೆ, ಗೃಹಿಣಿಯರು ಒಂದು ಹೀಗೆ ಡೈರಿ ತೊಗೊಂಡು ಇಟ್ಕೊಳ್ಳಿ, ಆಯಿತಾ. ನಂದು ಇದು 2024 ಡೈರಿ ನೋಡಿ, 24 ಡೈರಿ. ನನ್ನ ಹತ್ರ ಇದೇ ಥರ ಪ್ರತಿ ವರ್ಷ ನಾನು ಡೈರಿ ತೊಗೊಳ್ತೇನೆ. ಯಾಕೆ ಈ ಡೈರಿ ತೊಗೊಳ್ತೇನೆ ಅಂತ ಹೇಳಿದರೆ, ಈ ಡೈರಿಯಲ್ಲಿ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ, ಇದು ಜನವರಿಯಿಂದ ನಾನು ಲೆಕ್ಕಾಚಾರ ಮಾಡ್ತಾಯಿದ್ದೇನೆ ನೋಡಿ. ಅಂದರೆ ಜನವರಿಗೆ ತೊಗೊಂಡಿದ್ದಲ್ಲ ಡೈರಿ, ಜನವರಿಯಿಂದ ನಾನು ನಮಗೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳ್ಕೊಂಡು ಲೆಕ್ಕಾಚಾರ ಮಾಡ್ತಾಯಿದ್ದೇನೆ. ಇವಾಗ ಮೇ ತಿಂಗಳಲ್ಲಿ ನಮಗೆ ತುಂಬ ಜಾಸ್ತಿ ಖರ್ಚಾಗಿದೆ. ಆ ಖರ್ಚನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ತೇನೆ ಅಂತ ಹೇಳ್ಕೊಂಡು ತೋರಿಸ್ತೇನೆ. ನೀವು ಫಸ್ಟು ಎಂತ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಹಸ್ಬೆಂಡ್ ಉಂಟಲ್ಲ, ನಿಮಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ನೋಡ್ಕೋಬೇಕು, ಆಯಿತಾ. ಫಸ್ಟು ನೀವು ಮಾಡಬೇಕಾದ ಕೆಲಸ, ನಿಮ್ಮ ಗಂಡ ಎಷ್ಟು ಹಣ ಕೊಟ್ಟಿದ್ದಾರೆ ನೋಡಿ, ಅದನ್ನು ಬರ್ಕೊಳ್ಳಿ ಫಸ್ಟು. ಆಮೇಲೆ ಪ್ರತಿಯೊಂದು ಕೂಡ ಬರ್ಕೊಳ್ಳಿ. ಅಂದರೆ ಬಾಡಿಗೆ, ಕರೆಂಟು, RD ಕಟ್ಟೋದಾದರೆ RD, ತರಕಾರಿದು, ಸ್ಕೂಲ್ದು, ಗ್ಯಾಸು, ಕೇಬಲ್ಲು, ಮತ್ತು ಅಂಗಡಿ ದಿನಸಿ, ಮೊಬೈಲ್ ರೀಚಾರ್ಜ್ ಬರಲಿಲ್ಲ. ಯಾಕಂತ ಹೇಳಿದರೆ ನನ್ನ ಮೊಬೈಲ್ ಇದು ನನ್ನ ಹಣದಲ್ಲೇ ನಾನು ರೀಚಾರ್ಜ್ ಮಾಡ್ಕೊಳ್ತೇನೆ, ಇದು ನನ್ನ ಗಂಡನ ಹಣದಲ್ಲಿ ರೀಚಾರ್ಜ್ ಮಾಡೋದಿಲ್ಲ. ಆದ ಕಾರಣಕ್ಕೆ ನಾನು ಮೊಬೈಲ್ದು ಬರಲಿಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಅದನ್ನು ಕೂಡ ಕಮೆಂಟ್ ಮಾಡ್ತಾರೆ, ನೀವು ಮೊಬೈಲ್ದೆಲ್ಲ ರೀಚಾರ್ಜ್ ಎಲ್ಲಿಂದ ಮಾಡ್ತೀರಾ ಅಂತ ಹೇಳ್ಕೊಂಡು. ಆದ ಕಾರಣಕ್ಕೆ ಹೇಳಿದ್ದು. ಇವಾಗ ನೋಡಿ, ನಿಮಗೆ ಉಂಟಲ್ಲ ಒಂದು 40,000 ಸಂಬಳ ಉಂಟು ಅಂತ ಹೇಳ್ಕೊಂಡಾದರೆ ನೀವೆಂತ ಮಾಡಿ ಅಂತ ಹೇಳಿದರೆ, ನಿಮಗೆ 6,500ರಿಂದ 7,000, ಇಲ್ಲ ಅಂತ ಹೇಳಿದ್ರೆ 8,000ದ ಒಳಗಡೆ ಇರುವ ಮನೆಯನ್ನು ನೋಡಿಬಿಟ್ರೆ ನಿಮಗೆ ಸಂಬಳ ಇದು ಕಡಿಮೆ ಉಂಟು. ಅಂದರೆ 40,000 ಈ ಥರ. ಅಂದರೆ ಬ್ಯಾಂಗ್ಳೂರಲ್ಲಿ ಈ ಸಂಬಳ, ಊರಲ್ಲಿ ಈ ಸಂಬಳಕ್ಕೆ ಒಳ್ಳೆ ಇನ್ನೂ ಕೂಡ ಜಾಸ್ತಿ ಸೇವಿಂಗ್ ಮಾಡ್ಬೋದು, ಆಯಿತಾ. ಅಂದರೆ ಊರಲ್ಲೆಲ್ಲ ಇರುವವರಿಗೆ ಸ್ವಂತ ಮನೆ ಇರ್ತದಲ್ಲ, ಆ ಕಾರಣಕ್ಕೆ ನಾನು ಹೇಳಿದ್ದು. ಬೆಂಗಳೂರಲ್ಲಿ ಇರುವವರಿಗೆ ಈ ಸಂಬಳ ಕಡಿಮೆನೇ, ಅಂದರೆ 40,000 ಸಂಬಳ ಅಂದರೆ ಕಡಿಮೆನೇ. ಅದರಲ್ಲೇ ನಾವು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ಮೊದಲು ನೀವು ಬಾಡಿಗೆ ಮನೆ ಉಂಟಲ್ಲ, ದೊಡ್ಡ ಮನೆ ಇದ್ದರೆ, ನೀವು ಈಗ ಮಾಡಿ ಇದ್ದರೆ, ನಿಮ್ಮ ಹತ್ರ ಹಣ ಸೇವಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಾದರೆ ದಯವಿಟ್ಟು ನಿಮಗೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇದ್ದರೆ, ಅಂದರೆ ಕೆಲವೊಂದು ಮಕ್ಕಳು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ, ಪೇರೆಂಟ್ಸ್ಗಳಿಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮಗೆ ಬೇರೆಯೇ ರೂಮ್ ಬೇಕು, ನಮಗೆ ಸಪ್ರೇಟ್ ಆಗಿರಬೇಕು, ಹಾಗೆ ಹೀಗೆ ಹೇಳ್ತಾರೆ. ಆವಾಗ ನೀವು ಮಕ್ಕಳಿಗೆ ಹೇಳಬೇಕು, ನಮಗೆ ಇರೋದು ಸಂಬಳ
ಇಷ್ಟರಲ್ಲಿ ನಿಮಗೆ ಜೀವನ ಮಾಡಲಿಕ್ಕೆ ಆದರೆ ನೀವು ಮಾಡು, ಇಲ್ಲ ಅಂತೇಳಿದರೆ ಎಲ್ಲಾದರೂ ಪಾರ್ಟ್ ಟೈಮ್ ಜಾಬಿಗೆ ಹೋಗಿ ನಿನ್ನ ರೂಮಿದು ಬಾಡಿಗೆದು ಖರ್ಚು ನೀನು ನೋಡ್ಕೊ, ಆವಾಗ ಬೇಕಾದರೆ ನಾನು ಡಬಲ್ ಬೆಡ್ರೂಮ್ ಮನೆ ಮಾಡ್ತೇನೆ ಅಂತ ಹೇಳ್ಕೊಳ್ಳಿ. ಆವಾಗ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳು ಮುಚ್ಕೊಂಡು ಇರ್ತಾರೆ. ಕೆಲವು ಮಕ್ಕಳು ಉಂಟಲ್ಲ ಜಾಸ್ತಿ ಅಧಿಕ ಪ್ರಸಂಗಿಗಳು ಜಾಸ್ತಿ ಇರ್ತಾರೆ, ಅಂದರೆ ನಮಗೆ ಅದೇ ಥರ ಇರಬೇಕು ಇದೇ ಥರ ಇರಬೇಕು ಅಂತ ಹೇಳ್ಕೊಂಡು. ಅಂಥವರಿಗೋಸ್ಕರ ನಾನು ಹೇಳಿದ್ದು, ಎಲ್ಲ ಮಕ್ಕಳಿಗಲ್ಲ, ಎಲ್ಲ ಮಕ್ಕಳು ಒಳ್ಳೆಯವರು ಇರ್ತಾರೆ ಆಯಿತಾ. ನೀವೆಂತ ಮಾಡಿ ಅಂತ ಹೇಳಿದರೆ ಬಾಡಿಗೆ ಉಂಟಲ್ಲ 8,000 ಒಳಗಡೆ ಇರಬೇಕು ನಿಮಗೆ. ಈ ಪೇಮೆಂಟ್ ಇಷ್ಟು ಸಂಬಳ ಬರ್ತದೆ ಅಂತ ಹೇಳಿದರೆ 8,000 ಒಳಗೆ ನೀವು ಬಾಡಿಗೆ ಮನೆ ಇರಬೇಕು. ಕರೆಂಟ್ ಕೂಡ ಹಾಗೆ. ಕರೆಂಟ್ ನಂದು ಎಂತಾಗಿದೆ ಅಂತ ಹೇಳಿದ್ರೆ 1 ತಿಂಗಳದು ಕಟ್ಟಲಿಕ್ಕೆ ನಮಗೆ ಮರೆತು ಹೋಯಿತು. ಆದ ಕಾರಣಕ್ಕೆ ನನಗೆ ಇಷ್ಟು ಕರೆಂಟ್ ಬಿಲ್ ಬಂದಿದ್ದು ಬಿಟ್ಟರೆ, ಇಲ್ಲದಿದ್ದರೆ ಕಡಿಮೆ ಕರೆಂಟ್ ಬಿಲ್ ಬರ್ತಾ ಇತ್ತು. ಇದು ಆರ್ ಡಿ ಏನಂತ ಹೇಳಿದರೆ ನಾನು ನನ್ನ ಗಂಡನ ಹಣ ತಗೊಂಡು ಸೇವಿಂಗ್ ಮಾಡಿ ಅವರ ಹೆಸರಲ್ಲೇ ನಾನು ಆರ್ ಡಿ ಮಾಡ್ತಾ ಇದ್ದೇನೆ ನೋಡಿ. 5,000 ನಂದು ಆರ್ ಡಿ. ನಾನು ಹೇಳಿದೆ ನೋಡಿ, ನನ್ನ ಪೇಮೆಂಟಲ್ಲಿ ಯೂಟ್ಯೂಬ್ ಪೇಮೆಂಟಲ್ಲಿ ಮಾಡ್ತೇನೆ ಅಂತ ಹೇಳಿದಲ್ಲ, ಅದು ಬೇರೆ. ಇದು ನನ್ನ ಗಂಡ ಸಂಪಾದನೆ ಮಾಡಿದ್ದಲ್ವಾ, ಅವರಿಗೂ ಕೂಡ ಹಣ ಬೇಕಲ್ವಾ. ಅಂದರೆ ಬರೇ ನಮಗೋಸ್ಕರನೇ ಖರ್ಚು ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗ್ತದೆ, ಅವರಿಗೂ ಕೂಡ ಹಣ ಆಗಬೇಕು ಅಂತ ಹೇಳ್ಕೊಂಡು ಅವರ ಹೆಸರಿನಲ್ಲೇ ನಾನು 5,000 ಆರ್ ಡಿ ಮಾಡಿದ್ದೇನೆ. ಯಾಕಂದರೆ ನನಗೆ ಸೇವಿಂಗ್ ಮಾಡುವಷ್ಟು ಕೆಪಾಸಿಟಿ ಉಂಟು, ಅಂದರೆ ನಮಗೆ ಮುಂಚೆಯಿಂದ ನನಗೆ ಸೇವಿಂಗ್ ಮಾಡಿ ಅಭ್ಯಾಸ ಉಂಟು. ಆದ ಕಾರಣಕ್ಕೆ ನಾನು ಧೈರ್ಯದಲ್ಲಿ ಅವರ ಹೆಸರಿನಲ್ಲಿ 5,000 ಆರ್ ಡಿ ಮಾಡಿದ್ದೇನೆ. 3 ವರ್ಷದ್ದು ಆರ್ ಡಿ ಮಾಡಿದ್ದು ಇದು ನಾನು ಅವರ ಹೆಸರಲ್ಲಿ. ಅವರಿಗೆ ಕೂಡ ಗೊತ್ತಿರಲಿಲ್ಲ, ಇನ್ನೂ ಗೊತ್ತಾಗ್ತದೆ ಈಗ ನಾನು ಆರ್ ಡಿ ಮಾಡಿದ್ದೇನೆ ಅಂತ ಹೇಳ್ಕೊಂಡು. ಆಮೇಲೆ ತರಕಾರಿಗೆ ನಾನು ವಾರಕ್ಕೆ 500 ರೂಪಾಯಿ ಲೆಕ್ಕದಲ್ಲಿ ತರಕಾರಿ ಮತ್ತು ಹಣ್ಣು ಒಟ್ಟಿಗೆ ಆಯಿತಾ. ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಮಿಕ್ಸ್ ತರಕಾರಿ ತಗೊಬರ್ತೇನೆ. 100 ರೂಪಾಯಿ ಲೆಕ್ಕದಲ್ಲಿ ಮಿಕ್ಸ್ ತರಕಾರಿ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಆ ತರಕಾರಿ ತಗೊಂಬರ್ತೇನೆ, ಜೊತೆಗೆ ಹಣ್ಣುಗಳನ್ನು ಕೂಡ. ಆಗ ಎಂತ ಆಗ್ತದೆ ಅಂತ ಹೇಳಿದರೆ ತರಕಾರಿಗೆ ಉಂಟಲ್ಲ ವಾರಕ್ಕೆ ನನಗೆ 2,000 ರೂಪಾಯಿ ಆಗ್ತದೆ. ನೀವು ಕೂಡ ಹಾಗೆ ಇಷ್ಟು ಸಂಬಳ ಇದ್ದರೆ ಉಂಟಲ್ಲ, ನೀವು ವಾರಕ್ಕೆ 2,000 ರೂಪಾಯಿಯಲ್ಲೇ ಹಣ್ಣು ಮತ್ತು ತರಕಾರಿ ಆಗಬೇಕು ಆಯಿತಾ. ನೀವೆಂತ ಮಾಡಿ ಅಂತ ಹೇಳಿದರೆ 1 kg ಎಲ್ಲ 1 kg ತಗೊಬರೋದು, ಎಲ್ಲ ಒಣಗಿಸಿ ಬಿಸಾಕೋದು, ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀವು ಮಿಕ್ಸ್ ತರಕಾರಿಯವರ ಹತ್ರನೇ ಹೇಳಿದರೆ 100 ರೂಪಾಯಿಗೆ ಎಲ್ಲ ಥರದ ತರಕಾರಿಯನ್ನು ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳಿದರೆ ಅವರು ಖಂಡಿತ ಕೊಡ್ತಾರೆ. ಅದರಲ್ಲಿ ನೀವು ತೊಗೊಬರ್ಬೋದು. ಸ್ಕೂಲ್ದು ನಾನು ಇಲ್ಲಿ ಇಲ್ಲಿ ಯಾಕೆ ಬರಲಿಲ್ಲ ಅಂತ ಹೇಳಿದರೆ ನಮಗೆ ಈ ವರ್ಷ ಮೇ ತಿಂಗಳಲ್ಲಿ 2 ಮಕ್ಕಳ ಸ್ಕೂಲ್ದು ಅಡ್ಮಿಷನ್ ಮಾಡಲಿಕ್ಕೆ ಇತ್ತು. ಆದ ಕಾರಣಕ್ಕೆ ನಾನು ಇಲ್ಲಿ ಬರಲಿಲ್ಲ, ಅದರ ಬದಲು ಇಲ್ಲಿ ಬರ್ತಿದ್ದೇನೆ. ನಾನು ತೋರಿಸ್ತೇನೆ. ನೀವು ಲೆಕ್ಕಾಚಾರ ಮಾಡಲಿಕ್ಕೆ ಇರೋದ್ರಿಂದ ಸ್ಕೂಲ್ದು ಕೂಡ ಬರೀಬೇಕು. ಮಕ್ಕಳು ಟ್ಯೂಷನಿಗೆ ಒಂದು ವೇಳೆ ಹೋಗ್ತಾ ಇದ್ದರೆ ಟ್ಯೂಷನ್ ಕೂಡ ಬರೀರಿ. ನನ್ನ ಮಕ್ಕಳು ಇವಾಗ ಮೇ ತಿಂಗಳಲ್ಲಿ ಟ್ಯೂಷನ್ಗೆಲ್ಲ ಹೋಗಲಿಲ್ಲ ಆಯಿತಾ. ಅವರು ಹೋಗ್ತಾರೆ ಆದರೆ ಮೇ ತಿಂಗಳಲ್ಲಿ ಹೋಗಲಿಲ್ಲ, ಆದ ಕಾರಣಕ್ಕೆ ನಾನು ಟ್ಯೂಷನ್ ಬರೀಲಿಲ್ಲ. ಕೇಬಲ್ಗೆ ನಮಗೆ 370 ರೂಪಾಯಿ ಖರ್ಚಾಗ್ತದೆ. ಈ ತಿಂಗಳದ್ದು ದಿನಸಿ ಸಾಮಾನು 4,200 ರೂಪಾಯಿ ಖರ್ಚಾಗಿದೆ. ನೀವು ಹೀಗೆ ಬರೆದಿಟ್ಕೊಳ್ಳಿ. ಫಸ್ಟು ಬಾಡಿಗೆ, ಕರೆಂಟು, ನೀವು ಮತ್ತು ಯಾವುದಾದ್ರೂ ಸೇವಿಂಗ್ ಮಾಡ್ತಾಯಿದ್ರೆ ಅದನ್ನು, ತರಕಾರಿ, ಸ್ಕೂಲು, ಗ್ಯಾಸು, ಕೇಬಲ್ಲು ಮತ್ತು ದಿನಸಿ ಅದೆಲ್ಲ ಬರ್ಕೊಳ್ಳಿ. ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ ನಿಮಗೆ ಟೋಟಲ್ ಎಷ್ಟಾಗ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಸಿಗ್ತದೆ ನೋಡಿ ನಿಮಗೆ ಟೋಟಲ್ ಇಷ್ಟ ಆಗ್ತದೆ ನೋಡಿ. ಇಷ್ಟು ಖರ್ಚು ಮಾಡಿದರೆ ಇಷ್ಟು ಆಗ್ತದೆ. ಆವಾಗ ಎಷ್ಟಾಯಿತು? 19,966. ನನಗೆ ಪ್ರತಿ ತಿಂಗಳು ನನ್ನ ಹಸ್ಬೆಂಡ್ ಉಂಟಲ್ಲ 40,000 ಕೊಡೋದಿಲ್ಲ ನನಗೆ. ಅವರು ಕೊಡೋದು ಪ್ರತಿ ತಿಂಗಳು 25,000 ಮಾತ್ರ. 25,000ದಲ್ಲಿ ನಾನು ಇದು ಲೆಕ್ಕಾಚಾರನೇ ಬರೆಯೋದು. ಯಾಕಂತ ಹೇಳಿದರೆ ನಮಗೆ 25,000ದಲ್ಲಿ ಅವರು ಕೊಡುವ ಅಮೌಂಟಲ್ಲಿ ಇಷ್ಟಾಗ್ತದೆ, ಅಂದರೆ 19,966 ರೂಪಾಯಿ ಆಗ್ತದೆ ನೋಡಿ. ಇವಾಗ ನಮ್ಮದು ಎಕ್ಸ್ಟ್ರಾ ಖರ್ಚು, ಅಂದರೆ ಮೇ ತಿಂಗಳ ಎಕ್ಸ್ಟ್ರಾ ಖರ್ಚುಗಳನ್ನು ಕೂಡ ಬರಿಬೇಕು ನೋಡಿ. ನಮಗೆ ಮೇ ತಿಂಗಳಲ್ಲಿ ಎಕ್ಸ್ಟ್ರಾ ಖರ್ಚು ಎಂತ ಬೇಕು ಬಂತು ಅಂತ ಹೇಳಿದರೆ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ ನಾನು. ಯಾಕಂತ ಹೇಳಿದರೆ ನಮ್ಮದು ಗ್ಯಾಸ್ ಉಂಟಲ್ಲ, ಗ್ಯಾಸ್ ಸ್ಟವ್ ಫುಲ್ ಬೆಂಕಿ ಬರ್ತಾನೆ ಇರಲಿಲ್ಲ. ಅದರಲ್ಲಿ ತುಂಬ ಹೊತ್ತು ತಗೊಳ್ತಾ ಇತ್ತು. ಅದು ಸ್ಟವ್ ತುಂಬ ಹಾಳಾಗಿದೆ, ಅಂದರೆ 15 ವರ್ಷದ ಹಿಂದಿನ ಸ್ಟವ್ ಆದ್ದರಿಂದ ಹಾಳಾಯಿತು. ಆದ ಕಾರಣಕ್ಕೆ ನಾನು ವಿಶಾಲ್ ಮಾರ್ಟಲ್ಲಿ ಉಂಟಲ್ಲ ಆಫರ್ ಇತ್ತು, 4,000 ರೂಪಾಯಿಯ ಸ್ಟವ್ ಉಂಟಲ್ಲ 2,000 ರೂಪಾಯಿಗೆ ಆಫರ್ ಕೊಟ್ಟಿದ್ದರು. ಆ ಕಾರಣಕ್ಕೆ ನಾನು ಒಂದು ಸ್ಟವ್ ತೊಗೊಂಡೆ ಆಯಿತಾ. ವಿಶಾಲ್ ಮಾರ್ಟಲ್ಲಿ ಒಂದು ಸ್ಟವ್ ತೊಗೊಂಡೆ. ಜೊತೆಗೆ ನನ್ನ ಮಗನಿಗೆ ಸ್ವಲ್ಪ ಸ್ಕೂಲಿಗೆಲ್ಲ ಹೋಗಲಿಕ್ಕೆ, ಅಂದರೆ ಈ ಸಲ LKGಗೆ ಅಡ್ಮಿಷನ್ ಮಾಡಿದ್ದೇನಲ್ಲ, ಆ ಕಾರಣಕ್ಕೆ ಸ್ಕೂಲ್ಗೆಲ್ಲ ಹೋಗಲಿಕ್ಕೆ ಸ್ವಲ್ಪ ಡ್ರೆಸ್ ತೊಗೊಂಡೆ, ಅಂದರೆ ಟೀ ಶರ್ಟು ಮತ್ತು ಇಂಥದ್ದುಗಳನ್ನೆಲ್ಲ ತೊಗೊಂಡೆ. ಅಲ್ಲೆಲ್ಲ ಕಡಿಮೆ ರೇಟಿಗೆ ವಿಶಾಲ್ ಮಾರ್ಟಲ್ಲಿ ಸಿಗ್ತದೆ. ದಿನ ಯೂಸ್ ಮಾಡುವುದು ಟೀ ಶರ್ಟ್ ಉಂಟಲ್ಲ 90 ರೂಪಾಯಿಗೆ 100 ರೂಪಾಯಿ ಒಳಗಡೆ ಸಿಗ್ತದೆ ಮಕ್ಕಳಿಗೆ. ಆ ಥರದ್ದು ಟೀ ಶರ್ಟ್ಗಳನ್ನು ತೊಗೊಂಡೆ. ಆದ ಕಾರಣಕ್ಕೆ ಟೀ ಶರ್ಟ್ ಮತ್ತು ಪ್ಯಾಂಟ್ ಎಲ್ಲ ಸೇರಿ ಇಷ್ಟ ಆಯಿತು. ಇವಾಗ 2 ಮಕ್ಕಳದ್ದು ಸ್ಕೂಲ್ 60,000 ರೂಪಾಯಿ ಆಗಿದೆ ನಮಗೆ. ಇವಾಗ ನೀವು ಕೇಳ್ಬೋದು, ನೀವು 40,000ದಲ್ಲಿ ನಿಮಗೆ ಕೊಟ್ಟಿದ್ದೇ 40,000, ನೀವು ಮಕ್ಕಳದ್ದು ಫೀಸ್ 60,000 ಹೇಗೆ ಕಟ್ಟಿದ್ರಿ ಅಂತ. ಸಾರಿ, ಅದಕ್ಕಿಂತ ಮುಂಚೆ ಅಂತ ಹೇಳ್ಬೇಕಂತ ಹೇಳಿದರೆ ನಮ್ಮದು ತಿಂಗಳದು ಇಷ್ಟು ಖರ್ಚಾಗಿ
ನಾನು ವಿಶಾಲ್ ಮಾರ್ಟಲ್ಲಿ ಇಷ್ಟು ತೊಗೊಂಡೆ ಅಂತ ಹೇಳಿದೆ ನೋಡಿ, ಸ್ಟವ್ ಅದೆಲ್ಲ ಅದರದ್ದು ಸೇರಿ 23,000 ಇಷ್ಟಾಯಿತು. ಇವಾಗ ಸ್ಕೂಲ್ದು ಬೇರೆನೇ ಆಯಿತಾ, ಸ್ಕೂಲ್ದು ಇಬ್ಬರು ಮಕ್ಕಳಿಗೆ ನಮಗೆ ಎಷ್ಟಾಯಿತು ಇಷ್ಟಂತ ಹೇಳಿದರೆ ನಮಗೆ ನೋಡಿ 23,000 ಅಂದರೆ ಇಷ್ಟು ಟೋಟಲ್ ಅಮೌಂಟ್ ನಾನು ಇಲ್ಲಿ ಹಾಕಿದೆ ನೋಡಿ. ಮತ್ತು 60,000 43,572 ರೂಪಾಯಿ ನಮಗೆ ಎಕ್ಸ್ಟ್ರಾ ಬಂತು. ಅಂದರೆ ಅವರು 40,000 ರೂಪಾಯಿ ಕೊಟ್ಟಿದ್ದಲ್ಲ, ನಂದು ಹಸ್ಬೆಂಡ್ 40,000 ರೂಪಾಯಿ ಕೊಟ್ಟಿದ್ದು, ನನಗೆ ಇನ್ನೂ 43,000 ರೂಪಾಯಿ ಜಾಸ್ತಿ ಆಯಿತು. ಇದು ನಾವೆಂತ ಮಾಡಿದ್ದೇವೆ ಅಂತ ಹೇಳಿದರೆ, ಇದಕ್ಕೆ ಪೇಮೆಂಟಿಗೆ ಎಂತ ಮಾಡಿದ್ದೇವೆ ಅಂತ ಹೇಳಿದರೆ, ಸ್ಕೂಲ್ ಫೀಸ್ಗೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ನಾನು ನಿಮಗೆ ಫಸ್ಟಿಗೆ ಒಂದು ವಿಡಿಯೋ ಮಾಡಿದ್ದೆ. ಏನಂತ ಹೇಳಿದರೆ, ಮಕ್ಕಳ ಸ್ಕೂಲ್ ವಿಷಯದಲ್ಲಿ ನೀವು ಯಾವತ್ತೂ ತಪ್ಪು ಮಾಡಬಾರ್ದು. ಯಾಕಂತ ಹೇಳಿದರೆ ಮರ್ಯಾದೆ ಪ್ರಶ್ನೆ ಮಕ್ಕಳಿಗೆ. ಅಂದರೆ ನಾವು ಎಣಿಸ್ಬೋದು ಏನಂತ ಹೇಳಿದರೆ, ಈ ವರ್ಷದ್ದು ಸ್ಕೂಲ್ದು ಅಂದರೆ ಇದು ಮೆಸೇಜ್ ಬರುವ ತನಕ ನಾವು ಫೀಸ್ ಕಟ್ತಿದ್ರೂ ಆಗ್ತದೆ, ಮೆಸೇಜ್ ಬಂದ ನಂತರ ಫೀಸ್ ಕಟ್ಟಿದರೆ ಆಯಿತು ಅಂತ ಹೇಳ್ಕೊಂಡು ತುಂಬ ಜನ ಪೇರೆಂಟ್ಸ್ಗಳು ಆಲೋಚನೆ ಮಾಡ್ತಾರೆ. ಆ ಥರ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಸ್ಕೂಲಲ್ಲಿ ಎಂತ ನಡೀತದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಾ, ಮಕ್ಕಳದು ಕಷ್ಟ ಅಂದರೆ ನಾವು ಆ ಜಾಗದಲ್ಲಿ ನಿಂತ್ಕೊಂಡು ನೋಡಬೇಕು. ಆ ಕಾರಣಕ್ಕೆ ಹೇಳೋದು ನಾನು, ನೀವು ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಎಂತ ಮಾಡಿ ಅಂತ ಹೇಳಿದರೆ, ಮಕ್ಕಳಿಗೆ ನಿಮಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಇವಾಗ ನನಗೆ 2 ಮಕ್ಕಳಿರೋ ಕಾರಣಕ್ಕೆ ನಾನು 2 ಡಬ್ಬಿಯನ್ನು ತೊಗೊಂಡಿಟ್ಕೊಂಡಿದ್ದೆ. ಆಯಿತು, 2 ಡಬ್ಬಿಯನ್ನು ತೊಗೊಂಡಿಟ್ಕೊಂಡು ನಾನು ಹಳೆ ವಿಡಿಯೋ ನೋಡಿ ಅದರಲ್ಲಿ ನಿಮಗೆ ಕಾಣಿಸ್ತದೆ. ಪ್ರತಿ ತಿಂಗಳು ಆ ಡಬ್ಬಿಗೆ ಎಷ್ಟು ಹಣ ಆಗ್ತಿದೆ ನೋಡಿ, ಅದೇ ರೀತಿಯಲ್ಲಿ ಈ ಡಬ್ಬಿಗೂ ಕೂಡ ಹಣ ಆಗ್ತಿದೆ. ಅಂದರೆ ಇಬ್ಬರ ಮಕ್ಕಳದು ಡಬ್ಬಿಗಳಿಗೂ ಸ್ಕೂಲ್ ಫೀಸ್ಗಂತಲೇ ಬೇರೆ ಬೇರೆನೇ ಹಣ ಹಾಕಿ ಇರ್ತಿದ್ದೆ. ಆ ಕಾರಣಕ್ಕೆ ಉಂಟಲ್ಲ, 2 ಡಬ್ಬಿಯಿಂದಲೂ ಕೂಡ ನನಗೆ 9,000 ರೂಪಾಯಿ ಆಗಿತ್ತು. ಈ ತಿಂಗಳಲ್ಲಿ ನಾನು ಸ್ಕೂಲ್ ಅಡ್ಮಿಷನ್ ಮಾಡಲಿಕ್ಕೆ ಹೋಗುವಾಗ, ಆ ಡಬ್ಬಿ ಓಪನ್ ಮಾಡುವಾಗ 9,000 ನಂದು ಮಗಂದು, 9,000 ಮಗಳದಾಗಿತ್ತು. ನಾನೇನು ಮಾಡಿದೆ ಅಂತ ಹೇಳಿದರೆ, ನಂದು ಮಗಳದು ಸ್ಕೂಲ್ ಫೀಸ್ ಉಂಟಲ್ಲ ನಮಗೆ, ಅಂದರೆ ಈ ಸಲ ಮಗಂದು ಅಡ್ಮಿಷನ್ ಮಾಡಲಿಕ್ಕೆ, ಅಂದರೆ LKG ಅಡ್ಮಿಷನ್ ಮಾಡಿದ್ದಲ್ಲ, ಅಡ್ಮಿಷನ್ ಮಾಡುವಾಗ ಅವರು ಹೇಳಿದ್ರೆ ಅಂತ ಹೇಳಿದರೆ, ನಿಮಗೆ 32,000 ರೂಪಾಯಿ ಆಗ್ತದೆ ಫುಲ್ ಅಡ್ಮಿಷನ್. ಅಂದರೆ ಮಂತ್ಲಿ ಫೀಸು, ಬುಕ್ಕು, ಬ್ಯಾಗು ಅದೆಲ್ಲದೂ ಬರ್ತದೆ ಅಂತ. ಪ್ರತಿಯೊಂದು ಬಂದು ಕೂಡ 32,000 ಆಗ್ತದೆ. ನೀವು ಒಂದು ವೇಳೆ ಒಂದೇ ಸಲ ಅಮೌಂಟ್ ಕೊಡೋದಾದರೆ 30,000 ಕಟ್ಟಿದರೆ ಆಯಿತು, 2,000 ನಿಮಗೆ ಡಿಸ್ಕೌಂಟ್ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿದರು. ಅದಕ್ಕೆ ನಾನೆಂತ ಮಾಡಿದೆ ಅಂತ ಹೇಳಿದರೆ, 30,000 ನಾವು ಫುಲ್ ಕ್ಯಾಶ್, ಅಂದರೆ ನಾನು 18,000 ರೂಪಾಯಿ ಡಬ್ಬಿಯಲ್ಲಿತ್ತು, ಅಂದರೆ 9,000 ಹೇಳಿದೆ ನೋಡಿ, 18,000 ಡಬ್ಬಿಯಲ್ಲಿತ್ತು. ಆ ಹಣ ತೆಗೆದೆ. ಮತ್ತು ನನ್ನ ಹತ್ರ ಸ್ವಲ್ಪ ಸೇವಿಂಗ್ದು ಹಣ ಇತ್ತು, ಅದೆಲ್ಲ ಹಾಕಿ ನಾನು 30,000 ಫುಲ್ ಒಂದೇ ಸಲಕ್ಕೆ ಅಮೌಂಟ್ ಕಟ್ಟಿದೆ ನನ್ನ ಮಗನ ಸ್ಕೂಲ್ದು. ಯಾಕೆ ಅಂತ ಹೇಳಿದರೆ, ನನಗೆ ತಿಂಗಳು ಕಟ್ಟುವ ಖರ್ಚು ಕಡಿಮೆ ಆಗ್ತದೆ. ಇವಾಗ ನನಗೆ ನಂದು ಮಗಳದು ನಾನು ಮುಂಚೆಯಿಂದನೂ ಕಟ್ತಾ ಇದ್ದೆ, ಪ್ರತಿ ತಿಂಗಳು ಅಂದರೆ ಅಮೌಂಟ್ ಕಟ್ತಾ ಇದ್ದೆ, ಸ್ಕೂಲ್ ಫೀಸ್ ಕಟ್ತಾ ಇದ್ದೆ. ಅದನ್ನು ಹಾಗೆ ಬ್ಯಾಲೆನ್ಸ್ ಇಟ್ಕೊಂಡು ನನ್ನ ಮಗಂದು ಒಂದೇ ಸಲ ಕಟ್ಟಿದೆ. ಯಾಕಂತ ಹೇಳಿದರೆ ಇಬ್ಬರು ಮಕ್ಕಳದು ಫೀಸ್ ಕಟ್ಟಲಿಕ್ಕೆ ಅಂದರೆ ಪ್ರತಿ ತಿಂಗಳು ಕಷ್ಟ ಆಗ್ತದೆ. ಆದ ಕಾರಣಕ್ಕೆ ಒಂದು ಮಕ್ಕಳದಾದರೂ ನೀವು ಒಂದೇ ಸಲಕ್ಕೆ ಅಮೌಂಟ್ ಕಟ್ಟಲಿಕ್ಕೆ ಆಗ್ತದೆ ನೋಡಿ. ಈ ಸೇವಿಂಗ್ ಮಾಡಿದ್ರೆ ಉಂಟಲ್ಲ, ಅಂದರೆ ನೀವು ಡಬ್ಬಿಯಲ್ಲಿ ಹಾಕಿಟ್ರೆ 100% ಆಗ್ತದೆ. ಆವಾಗ ಎಂತ ಮಾಡಿ, ಒಂದು ಮಗುವಿದ್ದು ಫೀಸ್ ಉಂಟಲ್ಲ ಫುಲ್ ಅಮೌಂಟ್ ಒಂದೇ ಸಲ ಕಟ್ಟುಬಿಡಿ. ಆವಾಗ ಒಂದು ಮಗುದು ಮಾತ್ರ ನೀವು ಪ್ರತಿ ತಿಂಗಳು ಕಟ್ಟುವ ಹಾಗೆ ಬರ್ತದೆ. ಆಯಿತಾ, ನಾನು 30,000 ನನ್ನ ಮಗಂದು ಒಂದೇ ಸಲ ಕಟ್ಟಿ ಕ್ಲಿಯರ್ ಮಾಡಿಬಿಟ್ಟೆ. ಅವನಿಗೀಗ ನೋಡಿ, ನನ್ನ ಮಗನಿಗೆ LKGಗೆ ಹಾಕಿರೋದ್ರಿಂದ ಅವನಿಗೆ ಇನ್ನೆಂತ ನನಗೆ ತಿಂಗಳ ಫೀಸ್ ಕಟ್ಟಲಿಕ್ಕಿಲ್ಲ, ಬುಕ್ಸಿಗೆ ಬೇರೆ ಕೊಡಬೇಕಂತ ಇಲ್ಲ, ಬ್ಯಾಗ್ ಎಲ್ಲ ಪ್ರತಿಯೊಂದು ಸ್ಕೂಲಲ್ಲೇ ಕೊಡ್ತಾರೆ. ನನಗೆ ಯಾವುದು ಟೆನ್ಷನ್ ಇಲ್ಲ. ಮಗಂದು ವಿಷಯದಲ್ಲಿ ಇನ್ನು ಯಾವ ಟೆನ್ಷನ್ ಇಲ್ಲ. ಮಗಳದು ವಿಷಯದಲ್ಲಿ ಎಂತ ಮಾಡಿದ್ದೇನೆ ಅಂತ ಹೇಳಿದರೆ, ಮಗಳ ವಿಷಯದಲ್ಲಿ ನಾನು ಎಂತ ಮಾಡಿದೆ ಅಂತ ಹೇಳಿದರೆ, ಆವಾಗನೇ ನಾನು ಹೇಳಿದೆ, ಅಂದರೆ ನಮಗೆ ಒಟ್ಟು ನಮ್ಮ ಗಂಡ ಉಂಟಲ್ಲ 40,000 ಕೊಟ್ಟಿದ್ರು. ಅದರಲ್ಲಿ ಇದು ಎಲ್ಲದು ಟೋಟಲ್ ಮಾಡಿ 23,572 ರೂಪಾಯಿ ಆಗಿತ್ತು ಅಂತ ಹೇಳ್ಕೊಂಡು ಹೇಳಿದೆಲ್ಲ. 23,572 40,000ದಲ್ಲಿ ಮೈನಸ್ ಮಾಡಿದರೆ ಎಷ್ಟಾಗ್ತದೆ, ನಿಮ್ಮ ಹತ್ರ ಎಷ್ಟು ಹಣ ಉಳಿತದೆ ನೋಡಿ. 16,428 ರೂಪಾಯಿ ಉಳಿತು. ಆಯಿತಾ, 16,428 ರೂಪಾಯಿ ಉಳಿತು. ಅದರಲ್ಲಿ ಎಂತ ಮಾಡಿದೆ ಅಂತ ಹೇಳಿದ್ರೆ, ನಾನು ಅದಕ್ಕೆ ಸ್ವಲ್ಪ ಅಂದರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಹಣ ಎಕ್ಸ್ಟ್ರಾ ಕೊಟ್ಟರು ಅದರ ಮೇಲೆ, ಅಂದರೆ ಅಡ್ಮಿಷನ್, ಅಂದರೆ ಅವರು ಹಣ ಪೂರ್ತಿ ನಮಗೆ ಕೊಡೋದಿಲ್ಲ. ಅಂದರೆ ಪ್ರತಿ ತಿಂಗಳು ಉಂಟಲ್ಲ ಅವ್ರದ್ದು ಸಂಬಳ ಪೂರ್ತಿ ನಮ್ಮ ಕೈಗೆ ಕೊಡೋದಿಲ್ಲ. ಅವರು ಕೂಡ ಇಟ್ಕೊಂಡಿರ್ತಾರೆ, ಅವರಿಗೆ ಕೂಡ ಪೆಟ್ರೋಲ್ಗೆ ಇದಕ್ಕೆ ಮತ್ತು ಎಲ್ಲ ಖರ್ಚೆಲ್ಲ ಇರ್ತದಲ್ಲ, ಆದ ಕಾರಣಕ್ಕೆ ಅವರು ಕೂಡ ಇಟ್ಕೊಂಡಿರ್ತಾರೆ. ಅದರಲ್ಲಿ ಸ್ವಲ್ಪ ಹಣನೂ ಅವರು ಕೂಡ ಕೊಟ್ಟರು ನನ್ನ ಮಗಳ ಫೀಸ್ ಕಟ್ಟಲಿಕ್ಕೆ. ಮಗಳದು ಫೀಸ್ ಕಟ್ಟಲಿಕ್ಕೆ ಮಗದ್ದು ನಾನು ಒಂದೇ ಸಲ ಕಟ್ಟಿದೆ ಅಂತ ಹೇಳ್ಕೊಂಡು ಹೇಳಿದೆಲ್ಲ, ಒಂದು ಟೆನ್ಷನ್ ಇಲ್ಲ. ಇವಾಗ ಮಗಳದ್ದು ಫೀಸ್ ಕೊಟ್ಟಿದ್ದ ಹಣದಲ್ಲಿ ಎಂತ ಮಾಡಿದೆ ಅಂತ ಹೇಳಿದರೆ, ನಾನು ಅಡ್ಮಿಷನ್ ಮಾಡಿಸಿದ್ದೇನೆ, ಮತ್ತು ಬುಕ್ಸ್ದೆಲ್ಲ ತೊಗೊಂಡಿದ್ದೇನೆ. ಬುಕ್ಸ್ ಎಲ್ಲ ಆಯಿತು, ಅಡ್ಮಿಷನ್ ಆಯಿತು, ಬ್ಯಾಗ್ ಆಯಿತು, ಜೊತೆಗೆ ಅವಳಿಗೆ ಇನ್ನೂ ಯೂನಿಫಾರ್ಮ್ ಒಂದು ಬಾಕಿ ಉಂಟು, ಮತ್ತು ಪ್ರತಿ ತಿಂಗಳು 1,500 ರೂಪಾಯಿ ಬಾಕಿ ಉಂಟು. ನಾನೆಂತ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿ ತಿಂಗಳು 1,500 ರೂಪಾಯಿ ನನ್ನ ಮಗಳಿಗೆ ಮಾತ್ರ ಸ್ಕೂಲ್ ಫೀಸ್ಗೆ ನಾನು ಇನ್ನೂ ತೆಗೆದಿಡಬೇಕಾಗ್ತದೆ. ಮಗಂದು ಇಲ್ಲ, ಯಾಕಂತ ಹೇಳಿದರೆ ಮಗಂದಾಯ್ತಲ್ವ.
ಆದ ಕಾರಣಕ್ಕೆ ನೀವು ಇಬ್ಬರು ಮಕ್ಕಳಿದ್ರೆ ಎಂತ ಮಾಡಿ ಅಂತ ಹೇಳಿದ್ರೆ, ಒಂದು ಮಗುವಿದು ಅಡ್ಮಿಷನ್ ಎಲ್ಲ ಎಲ್ಲ ನೀವು ಕ್ಲಿಯರ್ ಮಾಡಿ, ಬರೇ ಮಂತ್ಲಿ ಫೀಸ್ ಕಟ್ಟಲಿಕ್ಕೆ ಇರ್ತದೆ ನೋಡಿ, ಅದನ್ನು ಮಾತ್ರ ನೀವು ಬಿಟ್ಟು ಬೇರೆ ಎಲ್ಲದು ಕ್ಲಿಯರ್ ಮಾಡಿ. ಆವಾಗ ನಿಮಗೆ ಹೊರೆ ಬೀಳೋದಿಲ್ಲ. ಒಂದು ವೇಳೆ ನೀವು ಅಡ್ಮಿಷನ್ ಫೀಸ್ ಎಲ್ಲ ಕೊಡದೇ ಇದ್ರೆ ಉಂಟಲ್ಲ, ನಿಮಗೆ ಅದ್ರ ಅಡ್ಮಿಷನ್ ಫೀಸು ಕಟ್ಟಬೇಕು, ಅದ್ರ ಜೊತೆಗೆ ಪ್ರತಿ ತಿಂಗಳು 1500 ರೂಪಾಯಿ ಕೂಡ ಕಟ್ಟಬೇಕು. ಆವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಹೊರೆ ಆಗ್ತದೆ, ನಿಮ್ಮ ಹತ್ರ ಹಣ ಮುಂದೆ ಉಳಿತಾಯ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದ ಕಾರಣ ಕೇಳೋದು, ಮೇ ತಿಂಗಳು ಬಂತು ಅಂದರೆ ಖರ್ಚು ಜಾಸ್ತಿ. ನೀವು ಆಲೋಚನೆ ಮಾಡಿ ಲೆಕ್ಕಾಚಾರ ಮಾಡಿ ಸ್ಕೂಲ್ ವಿಷಯದಲ್ಲಿ ಈ ಥರ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಈಗ ಸ್ಕೂಲ್ ವಿಷಯನೇ ದೊಡ್ಡ ಟಾಪಿಕ್ ಆಯ್ತು, ಯಾಕಂದರೆ ತುಂಬ ಜನರಿಗೆ ಸಮಸ್ಯೆ ಇದೆ. ಮಕ್ಕಳಿಗೆ ಸ್ಕೂಲ್ಗೆ ದೊಡ್ಡ ಸ್ಕೂಲ್ಗೆ ಹಾಕಿರ್ತೇವೆ ನಾವು, ಸ್ಕೂಲ್ಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಆಯಿತಾ. ಆಮೇಲೆ ಸ್ಕೂಲಿಂದ ಮೆಸೇಜ್ ಬರ್ತದೆ, ಇಲ್ಲಾಂದರೆ ಮಕ್ಕಳಿದ್ದು ಡೈರಿಯಲ್ಲಿ ಬರೆದು ಕಳಿಸ್ತಾರೆ, ನಿಮ್ಮದು ಫೀಸ್ ಬಾಕಿ ಉಂಟು, ಕಟ್ಟಿ ಅಂತ ಹೇಳ್ಕೊಂಡು. ಆ ಥರದ್ದೆಲ್ಲ ಟೆನ್ಷನ್ ಬರಬಾರ್ದು ಅಂತ ಹೇಳ್ಕೊಂಡು ನಾನು ಈ ವಿಷಯ ಸ್ವಲ್ಪ ಜಾಸ್ತಿ ಮಾತಾಡಿದ್ದು. ಮತ್ತು ಅದಕ್ಕೆ ಕೂಡ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಜಾಸ್ತಿ ಮಾತಾಡಿದ್ರಿ ಅಂತ ಹೇಳ್ಕೊಂಡು. ಇರುವ ವಿಷಯ ಇರುವ ಥರ ಹೇಳಿದ್ದು, ಮತ್ತು ಇದರಲ್ಲಿ ಎಂಥ ಜಾಸ್ತಿ ಅಂತ ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಹೇಗೆ ಬುದ್ಧಿ ಇರ್ತದೆ ಅಂತ ಹೇಳ್ಕೊಂಡು ನಮಗೆ ಆ ಜಾಗದಲ್ಲಿ ಇದ್ದು ಗೊತ್ತುಂಟು, ಆ ಕಾರಣಕ್ಕೆ ಹೇಳಿದ್ದು. ಇವಾಗ ಒಂದನೇದು ವಿಷಯ ಆಯಿತು. ಈಗ ಎರಡನೇದು ವಿಷಯ ಯಾವುದಂತ ಹೇಳಿದರೆ, ನಾನು ನೋಡಿ ಇಲ್ಲಿ ಬರೆದಿಟ್ಕೊಂಡಿದ್ದೇನೆ ನೋಡಿ, ಪ್ರತಿಯೊಂದು ಬರೆದಿಟ್ಕೊಂಡಿದ್ದೇನೆ. ಅಗತ್ಯ ಇರುವ ವಸ್ತುಗಳನ್ನು ಮಾತ್ರ ನಾವು ತಗೊಳ್ಬೇಕು. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಂತ ಮಾಡ್ತೇವೆ ಅಂತ ಹೇಳಿದ್ರೆ, ನಮಗೆ ಅಗತ್ಯವೇ ಇರುವುದಿಲ್ಲ ಅಂಥ ವಸ್ತುಗಳನ್ನೆಲ್ಲ ತಂದು ಮನೆಯಲ್ಲಿ ತುಂಬಿ ಇಡ್ತೇವೆ. ಅದು ಯಾವ ಥರ ಅಂತ ಹೇಳಿದರೆ, ಇವಾಗ ನಾವು ಒಂದು ಮಗುವಿಗೆ ಒಂದು ಬಟ್ಟೆ ತರಲಿಕ್ಕೆ ಅಂತ ಹೇಳ್ಕೊಂಡು ಹೋಗಿರ್ತೇವೆ ಆಯಿತಾ. ಮಗುವಿಗೆ ಒಂದು ಬಟ್ಟೆ ತರಲಿಕ್ಕೆ ಹೋಗುವಾಗ ಎಂತ ಮಾಡ್ತೇವೆ ಅಂದರೆ, ಮಗುವಿಗೆ ಮಾತ್ರ ತಗೊಬಂದರೆ ಪರವಾಗಿಲ್ಲ. ಇವಾಗ ಮಗುವಿಗೆ ಸ್ಕೂಲಿಗೆ ಅದಕ್ಕೆ ಅಗತ್ಯ ಉಂಟು, ತರಲಿಕ್ಕೆ ಹೋದರೆ ಪರವಾಗಿಲ್ಲ. ಅದ್ರ ಜೊತೆಗೆ ನಾವು ಎಲ್ಲ ಅಲ್ಲಿ ಒಂದು ಚೂಡಿದಾರ್ ನೋಡಿದರೆ ಭಾರಿ ಚಂದ ಉಂಟು, ಇಲ್ಲಿ ಒಂದು ಸೀರೆ ಭಾರಿ ಚಂದ ಉಂಟು ಅಂತ ಹೇಳ್ಕೊಂಡು ಅದನ್ನು ಕೂಡ ತಗೊಬರೋದು. ನಮ್ಮ ಹತ್ರ ಮುಂಚೆ ಇಷ್ಟಿಷ್ಟು ರಾಶಿ ಬಟ್ಟೆ ಇರ್ತದೆ, ಆದರೂ ಕೂಡ ಇರಲಿ, ಅದು ನನಗೆ ಚಂದ ಕಾಣಿಸುತ್ತಲ್ಲ ಅಂತ ಹೇಳ್ಕೊಂಡು ಅದನ್ನು ಕೂಡ ಹೊತ್ಕೊಂಡು ಬರೋದು ಆಯಿತಾ. ಅದರಿಂದ ಎಂತ ಆಗ್ತದೆ ಅಂತ ಹೇಳಿದರೆ, ನಾವು ಎಣಿಸ್ಕೊಳ್ಳೋದು ನಮಗೆ ಅಂದರೆ ಸಂಬಳ ಅಷ್ಟೇ ಇರೋದು, ಸಂಬಳ ಎಂತ ಜಾಸ್ತಿ ಆಗೋದಿಲ್ಲ ಅಲ್ಲ, ನಮ್ಮ ಗಂಡನಿಗೆ ಇರೋದು ಸಂಬಳ ಅಷ್ಟೇ ಆಯಿತಾ. ಅದು ಕೂಡ ಜಾಸ್ತಿ ಆಗೋದಿಲ್ಲ. ಆದರೆ ನಮ್ಮದು ಖರ್ಚು ನೋಡಿ, ಒಂದು ಬಟ್ಟೆ ತರಲಿಕ್ಕೆ ಹೋಗಿ ಇಡೀ ಮನೆಯವರಿಗೆಲ್ಲ ಬಟ್ಟೆ ತೊಗೊಂಬರೋದು. ಆವಾಗ ಎಂತಾಗ್ತದೆ, ನೀವು 1000ದಲ್ಲಿ ಮಾಡಲಿಕ್ಕೆ ಹೋಗಿದ್ದು 10,000 ರೂಪಾಯಿ ಅಲ್ಲಿಗೆ ಹೋಗ್ತದೆ. ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ ಖರ್ಚು ಜಾಸ್ತಿ ಆಯ್ತಲ್ಲ. ಆದ ಕಾರಣಕ್ಕೆ ಹೇಳಿದ್ದು, ಆ ಥರ ಎಲ್ಲ ಬುದ್ಧಿ ಎಲ್ಲ ಇದ್ರೆ ಉಂಟಲ್ಲ ನಿಮಗೆ, ಅಂದರೆ ಅಗತ್ಯ ಇಲ್ಲದ ವಸ್ತುಗಳಿಗೆ ನೀವು ಹಣ ಕೊಟ್ಟು ತಗೊಬರ್ತೀರಿ ನೋಡಿ, ನಿಮಗೆ ಅದು ಅಗತ್ಯವೇ ಇಲ್ಲ ಅಂಥ ವಸ್ತುಗಳನ್ನು ಹಣ ಕೊಟ್ಟು ತಗೊಬರೋದು ಇನ್ನಾದರೂ ಕಡಿಮೆ ಮಾಡಿ. ನಾವು ಎಂತ ಮಾಡೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾರಾದರೂ ಮನೆಗೆ ಹೋಗುವಾಗ ನೋಡೋದು, ಅವ್ರ ಮನೇಲಿ ಎಂತೆಲ್ಲ ಉಂಟು ಅಂತ ಹೇಳ್ಕೊಂಡು ನೋಡೋದು ಆಯಿತಾ. ನೋಡಿ ಆದ ನಂತರ ಅವ್ರ ಮನೇಲಿ ಅದು ಉಂಟು, ನನಗೆ ಕೂಡ ಅದು ಬೇಕು ಅಂತ ಹೇಳ್ಕೊಂಡು ಗಂಡಂಗೆ ಇಲ್ಲಿ ಚೊರೆ ಮಾಡೋದು, ನನಗೆ ಅದು ಬೇಕೆ ತದ್ದಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ನನಗೆ ಅದು ತಕ್ಷಿ ಕೊಡಬೇಕೆ ಅಂತ ಹೇಳ್ಕೊಂಡು ಚೊರೆ ಮಾಡೋದು. ಆವಾಗ ಗಂಡ ಎಲ್ಲಿಂದ ತೊಗೊಂಬರ್ತಾರೆ, ಅವ್ರದ್ದು ಸಂಬಳ ಇರೋದೇ ಅಷ್ಟೇ ಆಯಿತಾ. ಆ ಥರ ಎಲ್ಲ ಮಾಡೋದು ಬುದ್ಧಿಯೆಲ್ಲ ಇದ್ದರೆ ಉಂಟಲ್ಲ, ನೀವು ಅದನ್ನು ದಯವಿಟ್ಟು ಬಿಡಿ. ಬೇರೆಯವ್ರದ್ದು ಮನೆಯದು ನಮಗೆ ಹೇಗೆ ಬೇಕಾದರೂ ಇಲ್ಲಿ, ನಮಗೆ ನೋಡಿ ಎಷ್ಟು ಉಂಟು ನೋಡಿ ಸಂಬಳ, ಆ ಸಂಬಳದಲ್ಲಿ ನಾವು ಸೇವಿಂಗ್ ಮಾಡಲಿಕ್ಕೆ ನೋಡಬೇಕು ಬಿಟ್ಟರೆ ಬೇರೆಯವ್ರದ್ದು ಮನೆಯೆಲ್ಲ ನೋಡ್ಕೊಂಡು ಉಂಟಲ್ಲ, ಅವ್ರ ಹತ್ರ ಕಾರ್ ಇದ್ದರೆ ಕಾರಲ್ಲಿ ತಿರುಗಲಿ, ನಮ್ಮದು ಕಾಲೇ ಕಾರು ಅಂತ ಹೇಳ್ಕೊಂಡು ನಾವು ನಮ್ಮ ಕಾಲಲ್ಲೇ ಹೋಗುವ, ವಾಕಿಂಗ್ ಎಲ್ಲ ಮಾಡುವ, ನಮ್ಮದು ಆರೋಗ್ಯ ಚೆನ್ನಾಗಿರ್ತದೆ. ಕಾರಲ್ಲಿ ತಿರುಗುವವ್ರದ್ದು ಆರೋಗ್ಯಕ್ಕಿಂತ ನಾವು ನಡ್ಕೊಂಡು ಹೋಗ್ತೇವೆ ನೋಡಿ, ಅವ್ರದ್ದು ಆರೋಗ್ಯನೇ ಚೆನ್ನಾಗಿರೋದು ಆಯಿತಾ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ತುಂಬ ಜನ ಕೇಳ್ತಾರಲ್ಲ ಸಣ್ಣ ಆಗಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು, ಇದೊಂದು ವಿಷಯ ಕೂಡ ಬರ್ತದೆ. ಆದ ಕಾರಣಕ್ಕೆ ಅವ್ರದ್ದು ಮನೆಯಲ್ಲಿ ಯಾವ ಥರ ಜೀವನ ಮಾಡ್ತಾರೆ ಅಂದರೆ, ಎಷ್ಟು ಸಂಬಳ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಇರುವ ಸಂಬಳದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕಲ್ಲ. ಆದ ಕಾರಣಕ್ಕೆ ಬೇವರ ಮನೆಯವರಿಗೆ ಹೋಗಬೇಡಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ, ನೀವು ಎಲ್ಲರ ಮನೆಗೆ ಹೋಗಿ ಎಲ್ಲ ವಸ್ತುಗಳನ್ನು ಅವ್ರ ಮನೆ ಎಂತೆಲ್ಲ ಉಂಟು ನೋಡಿ ಅದನ್ನೆಲ್ಲ ನೋಡಿಕೊಂಡು ಖುಷಿಪಟ್ಟು ಮನೆಗೆ ಬಂದು ಅದು ನಾವು ಕೂಡ ತಗೋಬೇಕು ಅಂತ ಹೇಳ್ಕೊಂಡು ಎಣಿಸ್ತೀರಿ ನೋಡಿ, ಅದನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ. ಯಾಕಂತ ಹೇಳಿದರೆ ಹಾಗೆ ಎಣಿಸ್ಕೊಂಡ್ರೆ ನಿಮಗೆ ಜೀವಮಾನದಲ್ಲಿ ನಿಮಗೆ ಹಣ ಸೇವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಎಂತ ಗೊತ್ತುಂಟಾ, ಇವಾಗ ಪ್ರತಿಯೊಂದು ಐಟಮ್, ಫ್ರಿಜ್ ತೊಗೊಳ್ಳಿಕ್ಕೆ, ವಾಷಿಂಗ್ ಮಿಷಿನ್ ತೊಗೊಳ್ಳಿಕ್ಕೆ, ಸೋಫಾ ತೊಗೊಳ್ಳಿಕ್ಕೆ, TV ತೊಗೊಳ್ಳಿಕ್ಕೆ, ಪ್ರತಿಯೊಂದಕ್ಕೂ ಕೂಡ ನಿಮಗೆ EMI ಸಿಗ್ತದೆ. ಅಂದರೆ ನೀವು ಸ್ವಲ್ಪ ಹಣ ಕೊಟ್ಟರೆ ಆಯಿತು, ಉಳಿದ ಹಣ ಎಲ್ಲ ನಿಮಗೆ ತಿಂಗಳು ಕಟ್ಕೊಂಡು ಹೋಗಲಿಕ್ಕೆ ಆಯಿತು. ಅದು ನೀವು ಸಾಲಗಾರರಾಗ್ತಿರಲ್ವಾ. ಆ ಕಾರಣಕ್ಕೆ ಇರುವ ವಸ್ತುವನ್ನೇ ನೀವು ಚೆಂದ ಮಾಡಿ ಇಟ್ಕೊಂಡ್ರೆ ಉಂಟಲ್ಲ, ಅದೇ ನಿಮಗೆ ಖುಷಿ ಆಯಿತಾ. ನೀವು ಹಣ ಸೇವಿಂಗ್ ಮಾಡಿ ಬಿಟ್ಟರೆ ಬೇರೆಯವ್ರ ಮನೆ ನೋಡಿಕೊಂಡು ನಮಗೆ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ಕೊಂಡು ತೊಗೊಂಡು ಬಂದು ಹಣ ವೇಸ್ಟ್ ಮಾಡಿ ಅದರ ಜೊತೆಗೆ ಸಾಲಗಾರರು ಕೂಡ ಆಗಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. 4ನೇದು ಏನಂತ ಹೇಳಿದರೆ, ನಮ್ಮ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಒಂದು ಬುದ್ಧಿ ಉಂಟು. ಏನಂತ ಹೇಳಿದರೆ, ಮಕ್ಕಳಿಗೆ ಸ್ಕೂಲಿಗೆ ರಜೆ ಸಿಕ್ಕಿದ್ದು ಕೂಡಲೇ ತಿರುಗಾಡಲಿಕ್ಕೆ ಹೋಗಬೇಕು. ಸ್ಕೂಲಿಗೆ ರಜೆ ಯಾವಾಗ ಸಿಗ್ತದೆ ಅಂತ ಹೇಳ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳೋದು. ಸ್ಕೂಲಿಗೆ ರಜೆ ಸಿಕ್ಕಿದ ಕೂಡಲೇ ಅಂದರೆ ನಮಗೆ ವಾಟ್ಸಪ್ಪಿಗೆ ಒಂದು ಸ್ಟೇಟಸ್ ಆಗಬೇಕಲ್ಲ, ನಾನು ಈ ಊರಿಗೆ ಹೋಗಿ ಬಂದಿದ್ದೇನೆ, ಆ ಊರಿಗೆ ಹೋಗಿ ಬಂದಿದ್ದೇನೆ ಅಂತ ಹೇಳ್ಕೊಂಡು ಜನರಿಗೆಲ್ಲ ಗೊತ್ತಾಗಬೇಕಲ್ಲ, ನಾವು ನೋಡಿ ಅಲ್ಲಿ ತಿರುಗಿದ್ದೇವೆ ಅಂತ. ಒಂದು ವಾಟ್ಸಪ್ ಸ್ಟೇಟಸ್ಗೋಸ್ಕರ ನಾವು ಉಂಟಲ್ಲ ಇಷ್ಟು ಇದು ಹಣ ಸೇವಿಂಗ್ ಮಾಡಿದ್ದೆಲ್ಲ ಒಂದೇ ಸಲ ಖಾಲಿ ಮಾಡಿ ಬಿಡೋದು.
ಆ ಥರ ಅಭ್ಯಾಸ ಉಂಟಲ್ಲ ತುಂಬ ಜನರಿಗೆ ಜಾಸ್ತಿ. ಒಂದು ವಾಟ್ಸಪ್ ಸ್ಟೇಟಸ್ಗೋಸ್ಕರ ಉಂಟಲ್ಲ ಊರು ತಿರುಗುವುದು, ಆಯಿತಾ. ನಿಮಗೆ ಅದು ಒಂದು ಸಲಕ್ಕೆ ಖುಷಿ ಕೊಡ್ತದೆ, ಆಮೇಲೆ ಎಣಿಸ್ತದೆ ನಿಮಗೆ, ಛೆ ನಾನು ಅಲ್ಲಿ ಹೋಗದಿದ್ರೆ ನನ್ನ ಹತ್ರ ಇಷ್ಟು ಹಣ ಉಳಿತಾ ಇತ್ತು ಅಂತ ಹೇಳ್ಕೊಂಡು ಆಮೇಲೆ ಆಲೋಚನೆ ಬರ್ತದೆ, ಆಯಿತಾ. ಆ ಕಾರಣಕ್ಕೆ ಹೇಳೋದು, ನಿಮಗೆ ವಾಟ್ಸಪ್ ಇದು ಸ್ಟೇಟಸ್ ಉಂಟಲ್ಲ ಎಂತ ಸಹ ಆಗೋದಿಲ್ಲ. ಜನರು ಕಣ್ಣು ಹಾಕ್ತಾರೆ, ಇಂಥ ಜಾಗಕ್ಕೆ ತಿರುಗಿ ಬಂದ್ಲು ಅಂತ ಹೇಳ್ಕೊಂಡು ನಿಮಗೆ ಕಣ್ಣು ಹಾಕ್ತಾರೆ ಬಿಟ್ಟರೆ ನಿಮಗೆ ಅದರಿಂದ ಎಂತ ಸಹ ಒಳ್ಳೆಯ ಲಾಭ ಸಿಗೋದಿಲ್ಲ. ಆದ ಕಾರಣಕ್ಕೆ ತಿರುಗಾಟ ಮಾಡಿ, ಆಯಿತಾ. ಮಕ್ಕಳಿಗೆ ಸ್ಕೂಲ್ಗೆ ರಜೆ ಸಿಗುವಾಗ ತಿರುಗಬಾರ್ದು ಅಂತ ಹೇಳ್ಕೊಂಡು ಹೇಳೋದಿಲ್ಲ, ಆದರೆ ನೀವು ಅದು ತಿರುಗಲಿಕ್ಕೆ ಅಂತ ಹೇಳ್ಕೊಂಡೆ ಒಂದು ಚಿಕ್ಕ ಡಬ್ಬಿಯಲ್ಲಿ ಒಂದು 3,000ನೋ 4,000ನೋ ಸೇವಿಂಗ್ ಮಾಡಿಟ್ಕೊಳ್ಳಿ. ಆ ಹಣದಲ್ಲಿ ನೀವು ತಿರುಗಿ ಬನ್ನಿ. ದೊಡ್ಡ ದೊಡ್ಡ ಕಡೆ ಅಲ್ಲ, ನಿಮ್ಮ ಅಮ್ಮನ ಮನೆಗೆ ಹೋಗ್ಬೋದು ಅಥವಾ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು, ಆಯಿತಾ. ಇವಾಗ ಎಲ್ಲಾದರೂ ಹೋಗಿ ಬರ್ಬೋದು, ಆಯಿತಾ. ದೊಡ್ಡ ದೊಡ್ಡ ಕಡೆಗೆ ಹೋಗುವಷ್ಟು ನೀವು ಶ್ರೀಮಂತರ ಆದ ನಂತರ, ಅಂದರೆ ನಿಮ್ಮ ಹತ್ರ ತುಂಬ ಹಣ ಆಯಿತು ಅಂತ ಹೇಳಿದ ನಂತರ ಬೇಕಾದರೆ ನೀವು ದೊಡ್ಡ ದೊಡ್ಡ ಕಡೆ ಜಾಗದಲ್ಲಿ ತಿರುಗಾಡಿ ಬನ್ನಿ. ಇವಾಗ ನಿಮ್ಮ ಹತ್ರ ಹಣ ಕಡಿಮೆ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ತುಂಬ ತಿರುಗಾಟ ಎಲ್ಲ ಬೇಡ, ಅದಕ್ಕೆಲ್ಲ ಬ್ರೇಕ್ ಹಾಕಿ. ನಿಮಗೆ ಅಗತ್ಯ ಇದೆ ಅಲ್ಲಿ ಜಾಗದಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡಿದ್ರೆ ಮಾತ್ರ ಆ ಜಾಗಕ್ಕೆ ಹೋಗಿ ಬನ್ನಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಬರೀ ವಾಟ್ಸಪ್ ಸ್ಟೇಟಸ್ ಹಾಕೋದಕ್ಕೆ, ಫೇಸ್ಬುಕ್ಗೆ ಫೋಟೋ ಹಾಕಲಿಕ್ಕೆ, ಇನ್ಸ್ಟಾಗ್ರಾಮಲ್ಲಿ ತೋರಿಸ್ಲಿಕ್ಕೆ, ಅದಕ್ಕೋಸ್ಕರನೇ ನೀವು ಹಣವನ್ನು ಖರ್ಚು ಮಾಡಬೇಡಿ. ಜೊತೆಗೆ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದರೆ, ಸಾಲ ಮಾಡಿಕೊಂಡು, ತುಂಬ ಸಾಲ ಇರ್ತದೆ ಮನೆಯಲ್ಲಿ, ಆಯಿತಾ. ಅವರಿಗೆ ಕಟ್ಟಲಿಕ್ಕೆ ಸಾಲ ಅಷ್ಟು ಹಣ ಇರುವುದಿಲ್ಲ, ಸಾಲ ಕಟ್ಟಲಿಕ್ಕೆ ಹಣ ಇರುವುದಿಲ್ಲ, ಆದರೂ ಕೂಡ ಊರು ತಿರುಗುದೆಲ್ಲ ತಿರುಗಿ ಎಲ್ಲ ಬರ್ತಾರೆ. ಆ ಥರ ಎಲ್ಲ ಇದ್ರೆ ಉಂಟಲ್ಲ, ಆ ಥರದ ಅಭ್ಯಾಸ ಬಿಡಿ ನೀವು. ಫಸ್ಟು ಸಾಲ ಎಲ್ಲ ಇದ್ರೆ ಉಂಟಲ್ಲ, ಫಸ್ಟು ಸಾಲವನ್ನು ತೀರಿಸುವ ಕಡೆಗೆ ಆಲೋಚನೆ ಮಾಡಿ. ತಿರುಗಾಟ ಆಮೇಲೆ ನಮಗೆ ಯಾವಾಗ ಬೇಕಾದರೂ ಹೋಗ್ಬೋದು. ನೀವು 1 ರೂಪಾಯಿ ಕೂಡ ಸೇವಿಂಗ್ ಮಾಡದೆ ಹಾಗೆ ಇದ್ದರೆ ಉಂಟಲ್ಲ, ದಿನ ನಿಮಗೆ ಸಿಕ್ಕಿದ್ದು 40,000 ಸಂಬಳದಲ್ಲಿ ಗಮ್ಮತ್ತು ಉಡಾಯಿಸಿ, ಅಥವಾ ಸಿಕ್ಕಿದ್ದು 25,000 ಸಂಬಳದಲ್ಲಿ ಪ್ರತಿ ತಿಂಗಳು ಗಮ್ಮತ್ತು ಉಡಾಯಿಸಿ ಬೇರೆಯವ್ರ ಹತ್ರ ಸಾಲ ಮಾಡಿಕೊಂಡು ವಾಪಸ್ ಅದನ್ನು ಖರ್ಚು ಮಾಡಿ ಕೂತ್ಕೊಂಡ್ರೆ ಎಂತಾಗ್ತದೆ ಅಂತ ಹೇಳಿದರೆ, ಮುಂದೆ ಒಂದು ದಿನ ನಿಮ್ಮ ಸಂಬಂಧಿಕರ ಹತ್ರ ಕೈ ಚಾಚುವ ಪರಿಸ್ಥಿತಿ ಬರ್ತದೆ. ಅಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ಬರುವ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾವ ಕಾರಣಕ್ಕೂ ಕೂಡ ನಾವು ನಮ್ಮ ಸಂಬಂಧಿಕರ ಹತ್ರ ಹೋಗಿ ನಮಗೆ ಹಣ ಕೊಡಿ ಅಂತ ಹೇಳ್ಕೊಂಡು ಕೇಳುವ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು. ಆ ಕಾರಣಕ್ಕೆ ಹೇಳೋದು, ಸ್ವಲ್ಪ ಸೇವಿಂಗ್ ಮಾಡಿ ಇಟ್ಕೊಳ್ಳಿ ಹೆಣ್ಣು ಮಕ್ಕಳೇ ಅಂತ ಹೇಳ್ಕೊಂಡು. ಗಂಡಸರದ್ದು ಉಂಟಲ್ಲ, ಗಂಡಸರದ್ದು ಕೂಡ ಹಣ ಎಲ್ಲಿಗೆ ಇಡಬೇಕು ಅಂತ ಹೇಳ್ಕೊಂಡು ತುಂಬ ಜನ ವಿಡಿಯೋ ಮಾಡಿದ್ದಾರೆ. ಅಂಥ ಜಾಗದಲ್ಲೆಲ್ಲ ಗಂಡಸರು ಸೇವಿಂಗ್ ಮಾಡ್ಬೋದು, ಆ ಜಾಗದಲ್ಲಿ ಹಣ ಎಲ್ಲ ಹಾಕ್ಬೋದು, ಆಯಿತಾ. ಆದರೆ ಹೆಣ್ಣು ಮಕ್ಕಳು, ನಾವು ಗೃಹಿಣಿಯರು ಎಂತ ಮಾಡೋದು ಅಂತ ಹೇಳಿದ್ರೆ, ನಮಗೆ ತುಂಬ ಅಮೌಂಟ್ ಸೇವಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಸ್ವಲ್ಪ ಸೇವಿಂಗ್ ಮಾಡ್ಲಿಕ್ಕೆ ಆಗೋದು. ಆ ಸ್ವಲ್ಪ ಹಣವನ್ನು ನೋಡಿ ಈ ಥರ ಒಂದು ಡಬ್ಬಿಯಲ್ಲಿ ಹಾಕಿಡಿ. ಡಬ್ಬಿಯಲ್ಲಿ ಹಾಕಿಟ್ಟು ಅದ್ರ ಮೇಲೆ ಡೇಟ್ ಬರ್ದಿಡಿ, ನೀವು ಯಾವಾಗದಿಂದ ಹಣ ಹಾಕ್ತಿದ್ದೀರಾ ಅಂತ ಹೇಳ್ಕೊಂಡು ಒಂದು ಡೇಟ್ ಬರ್ದಿಡಿ, ಆಯಿತಾ. ನಾನು ನೋಡಿ ಇಲ್ಲಿ 15ನೇ ತಾರೀಕಿಗೆ ಫೆಬ್ರವರಿ, ಆಯಿತಾ. ಫೆಬ್ರವರಿ 15ಕ್ಕೆ 2024ಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದಿಲ್ಲಿ ಹಣ ಸೇವಿಂಗ್ ಮಾಡಲಿಕ್ಕೆ. ಅಂದರೆ ನಾನು ಪ್ರತಿ ವರ್ಷ ಸೇವಿಂಗ್ ಮಾಡ್ತೇನೆ. ಆಮೇಲೆ ಎಂತ ಆಗ್ತದೆ ಅಂತ ಹೇಳಿದರೆ, ಒಂದು ವರ್ಷಕ್ಕೆ ಒಂದು ಸಲ ನಾನು ಡಬ್ಬಿ ಓಪನ್ ಮಾಡ್ತೇನೆ. ಇದರಲ್ಲಿ ಎಷ್ಟು ಅಮೌಂಟ್ ಉಂಟು ನೋಡಿ ಅಷ್ಟನ್ನು ತೆಗಿತೇನೆ, ಆಯಿತಾ. ನೀವು ಎಂತ ಮಾಡಿ ಅಂತ ಹೇಳಿದರೆ, ಹೀಗೆ ಒಂದು ಡಬ್ಬಿಯಲ್ಲಿ ಹಾಕಿ, ಆಮೇಲೆ ನೀವು ಎಲ್ಲ ಲೆಕ್ಕಾಚಾರ ಮಾಡಿರ್ತೀರಿ ನೋಡಿ ನಿಮಗೆ, ಅಂದರೆ ನಿಮ್ಮ ಗಂಡನಿಗೆ ಸಂಬಳ ಸಿಕ್ಕಿದ ನಂತರ ಪ್ರತಿಯೊಂದು ಹೀಗೆ ಬರೆದಿಟ್ಕೊಳ್ತೀರ ನೋಡಿ. ಪ್ರತಿ ತಿಂಗಳು ಬರೀಬೇಕು, ಈ ತಿಂಗಳು ಮಾತ್ರ ಬರೆದ್ರೆ ಆಗೋದಿಲ್ಲ, ಪ್ರತಿ ತಿಂಗಳು ಬರೆದ್ರೆ ಉಂಟಲ್ಲ ನಿಮಗೆ ಕರೆಕ್ಟ್ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ತದೆ ಅಂತ ಲೆಕ್ಕ ಸಾಲ ಸಿಗ್ತದೆ. ಅದರಲ್ಲಿ ಹಣ ಉಳಿತದೆ ನೋಡಿ. ಅಂದರೆ ಅವರಿಗೆ, ನಿಮ್ಮ ಗಂಡಸರು ಉಂಟಲ್ಲ, ಅವರಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಕೊಟ್ಟರೆ ಸಾಕು. ಅವ್ರು ನೀನು ಯಾವುದಕ್ಕೆ ಖರ್ಚು ಮಾಡಿದೀಯಾ, ತರಕಾರಿಗೆ ಎಷ್ಟಾಯಿತು, ಹಣ್ಣಿಗೆ ಎಷ್ಟಾಯಿತು ಅಂತ ಹೇಳ್ಕೊಂಡು ಕೇಳೋದಿಲ್ಲ. ನೀವು ಅವರಿಗೆ ಒಳ್ಳೆ ರೀತಿಯಲ್ಲಿ ಅಡುಗೆ ಮಾಡಿ ಹಾಕಿದರೆ ಅವರು ಊಟ ಮಾಡ್ತಾರೆ, ಸುಮ್ಮನೆ ಇರ್ತಾರೆ, ಬಿಟ್ಟರೆ ಅದೆಲ್ಲ ಕೇಳಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಬರುವ ಹಣ ಸೇವಿಂಗ್ ಮಾಡ್ತಿರಲ್ಲ, ಆ ಸೇವಿಂಗ್ ಹಣವನ್ನು ಈ ಥರ ಹಾಕಿ. ನಾನು ಒಂದು ತಿಂಗಳಿಗೆ 3,000 ರೂಪಾಯಿ ಸೇವಿಂಗ್ ಮಾಡ್ತೇನೆ. ನನ್ನ ಹಸ್ಬೆಂಡ್ ಕೊಡ್ತಾರಲ್ಲ, ಅದರಲ್ಲಿ 3,000 ಸೇವಿಂಗ್ ಮಾಡಿ ಈ ಡಬ್ಬಿಗೆ ಹಾಕ್ತೇನೆ. ನಂದು ಫೆಬ್ರವರಿಯಲ್ಲಿ ನಾನು ಸೇವಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಇದರಲ್ಲಿ ಒಂದು ಅಂದಾಜು 12,000 ರೂಪಾಯಿ ಸೇವಿಂಗ್ ಆಗಿರಬಹುದು, ಆಯಿತಾ. 12,000 ರೂಪಾಯಿ ಆಗಿರ್ಬೋದು, ಅದಕ್ಕಿಂತ ಸ್ವಲ್ಪ ಒಂದು 100-200 ರೂಪಾಯಿ ಜಾಸ್ತಿ ಆಗಿರ್ಬೋದು, ಬಿಟ್ಟರೆ ಅದಕ್ಕಿಂತ ಕಡಿಮೆ ಆಗಿರಲಿಕ್ಕೆ ಇಲ್ಲ. ಅಷ್ಟು ಸೇವಿಂಗ್ ಆಗಿದೆ ನನ್ನ ಹತ್ರ ಈ ಡಬ್ಬಿಯಲ್ಲಿ. ನಾನು ಇದನ್ನ ಎಂತ ಮಾಡ್ತೇನೆ ಅಂತ ಹೇಳಿದ್ರೆ, ವರ್ಷಕ್ಕೆ ಒಂದೇ ಸಲ, ಅಂದರೆ ನಂದು ಈಗ ನೋಡಿ ಮದುವೆ ಆಗಿದ್ದು ದಿವಸದಿಂದ ನಾನು ಸೇವಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸದಿಂದ ಸೇವಿಂಗ್ ಮಾಡಿದ್ದು. ನೆಕ್ಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನು ಮಾಡ್ತೇನೆ ಅಂದರೆ, ಇದನ್ನು ಓಪನ್ ಮಾಡ್ತೇನೆ. ಓಪನ್ ಮಾಡುವಾಗ ಇದರಲ್ಲಿ ಎಷ್ಟು ಅಮೌಂಟ್ ಆಗಿದೆ ನೋಡಿ, ಅದು ಆ ಅಮೌಂಟಲ್ಲಿ ನಾನು ಗೋಲ್ಡ್ ತಗೊಳ್ತೇನೆ. ನೀವೆಂತ ಮಾಡಿ ಅಂತ ಹೇಳಿದರೆ, ಗೋಲ್ಡ್ಗೆ ಹಾಕಿ ಹಣ. ಯಾಕಂತ ಹೇಳಿದ್ರೆ ಸ್ವಲ್ಪ ಹಣದಲ್ಲಿ ನಿಮಗೆ ದೊಡ್ಡ ದೊಡ್ಡ ಜಾಗ ತಗೊಳ್ಳಿಕ್ಕೆ ಅದೆಲ್ಲ ಆಗೋದಿಲ್ಲ. ಆದ ಕಾರಣಕ್ಕೆ ಗೋಲ್ಡ್ಗೆ ಹಾಕಿದರೆ, ಇವತ್ತು 10,000 ರೂಪಾಯಿ ಇದ್ದರೆ ಚಿನ್ನಕ್ಕೆ, ನಾಳೆ ಉಂಟಲ್ಲ 15,000 ಆಗಿರ್ತದೆ. ಆ ಕಾರಣಕ್ಕೆ ಹೇಳಿದ್ದು, ನಾಳೆ ಅಂದರೆ ನಾಳೆ ಆಗೋದಿಲ್ಲ ಹೇಳಿದ್ದು. ಚಿನ್ನಕ್ಕೆ ರೇಟ್ ಯಾವತ್ತೂ ಜಾಸ್ತಿ ಆಗ್ತದೆ ಹೋಗ್ತದೆ, ಬಿಟ್ಟರೆ ಮತ್ತು ಕಡಿಮೆ ಆಗ್ತಾ ಹೋಗೋದಿಲ್ಲ. ಆದ ಕಾರಣಕ್ಕೆ ನೀವು ಎಷ್ಟೇ ಹಣ ಸೇವಿಂಗ್ ಮಾಡಿದರೂ ಕೂಡ ಆ ಸೇವಿಂಗ್ನ ಹಣವನ್ನು ಚಿನ್ನದ ಮೇಲೆ ಹಾಕಿ. ಗೃಹಿಣಿಯರಿಗೆ ನಾನು ಹೇಳೋದು, ಗಂಡಸರಿಗಲ್ಲ.
ಚಿನ್ನದ ಮೇಲೆ ಹಾಕಿ ಅದರಿಂದ ಎಂತಾದರೂ ಒಡವೆ ಸಿಗ್ತದ ಅಂತ ಹೇಳ್ಕೊಂಡು ಆ ಒಡವೆಯನ್ನು ತಗೊಳ್ಳಿ ಬಿಟ್ಟರೆ, ಚಿನ್ನವನ್ನು ತಗೊಳ್ಳಿ ಬಿಟ್ಟರೆ, ನೀವು ಇದು ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದ ಅಂದರೆ ಸೇವಿಂಗ್ ಮಾಡಿದ ಹಣವನ್ನು TV ತಗೊಂಡು, ಫ್ರಿಡ್ಜ್ ತಗೊಂಡು, ವಾಷಿಂಗ್ ಮಿಷಿನ್ ತಗೊಂಡು, ಅಥವಾ ಸೋಫಾ ತಗೊಂಡು, ಅಥವಾ ತಿರುಗಾಟ ಮಾಡಿ ಖಾಲಿ ಮಾಡಿದರೆ ನೀವು ಸೇವಿಂಗ್ ಮಾಡಿದ್ದಕ್ಕೆ ಲೆಕ್ಕಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಇವತ್ತು ಒಂದು ಇದು ತಗೊಂಡ್ರೆ ಅಂತ ಹೇಳುವ ಸೋಫಾ ತಗೊಂಡ್ರೆ ಅದು ನಾಳೆಗೆ ನಿಮಗೆ ಇದು ಸೋಫಾಗದ್ದು ರೇಟ್ ಕಡಿಮೆ ಆಗ್ತದೆ ಬಿಟ್ಟರೆ ಜಾಸ್ತಿ ಆಗೋದಿಲ್ಲ. TV ಕೂಡ ಹಾಗೆ, ಅದರದ್ದು ರೇಟ್ ಕಡಿಮೆ ಆಗ್ತದೆ ಬಿಟ್ಟರೆ ಜಾಸ್ತಿ ಆಗೋದಿಲ್ಲ. ಚಿನ್ನಕ್ಕೆ ಮತ್ತು ಭೂಮಿಗೆ ಹಾಕಿದ ಹಣ ಮಾತ್ರ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಆದ ಕಾರಣಕ್ಕೆ ಹೇಳೋದು ಚಿನ್ನದ ಮೇಲೆ ಹಾಕಿ ಗೃಹಿಣಿಯರಾಗಿದ್ರೆ ಅಂತ ಹೇಳ್ಕೊಂಡು. ನೋಡಿದ್ರಲ್ಲ, ಇವತ್ತು ನಾವು ಮಕ್ಕಳಿಗೆ ಸ್ಕೂಲ್ಗೆ ನಾವು ಹೇಗೆ ಅಡ್ಮಿಷನ್ ಮಾಡಲಿಕ್ಕೆ ಹಣ ಉಳಿತಾಯ ಮಾಡಿ ಇಟ್ಕೊಳ್ಳೋದು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಅದರ ಜೊತೆಗೆ ಮನೆಯಲ್ಲಿ ಕೆಲವೊಂದು ಹಣವನ್ನು ಸೇವಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಹೀಗೆ ನಾನು ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ತುಂಬ ಹಣ ಸೇವಿಂಗ್ ಮಾಡಿ ನೀವು ಕೂಡ ತುಂಬ ಚಿನ್ನ ಹಾಕುವ ಹಾಗೆ ಆಗಲಿ ಅಂತ ಹೇಳ್ಕೊಂಡು ನಾನು ಕೂಡ ಬೇಡ್ಕೊಳ್ತಿದ್ದೇನೆ ದೇವರ ಹತ್ರ. ಎಲ್ಲರಿಗೂ ಒಳ್ಳೆಯದಾಗಲಿ.